ಜರ್ನಿಯನ್ನು ಒಮ್ಮೆ ಹಿಂದೆ ತಿರುಗಿ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ. ನಮ್ಮ ದೊಡ್ಡಮ್ಮ ನಮ್ಮ ತಾತ ಇವರು ತುಂಬ ನಂಗೆ ಸಪೋರ್ಟ್ ಮಾಡಿ ಒಂದು ಸಿನಿಮಾ ಮಾಡಲಿ ಪಾಪ ಡೈರೆಕ್ಟ್ರ್ ಮನೆಗೆ ಬಂದಿದ್ದಾರೆ, ಕೇಳ್ತಿದ್ದಾರೆ, ಮಗು ಅವಳು ಡ್ಯಾನ್ಸ್ ಮಾಡ್ತಾಳೆ, ಚೆನ್ನಾಗಿದ್ದು ಮಾಡ್ತಾಳೆ, ಒಂದು ಮಾಡಲಿ ಅಂದ್ಕೊಂಡು ಸುಮ್ಮನೆ ತಳ್ಳಿದ್ದು. ಅವ್ರು ನೋಡಿದಂಥ ಮೊದಲ ಸಿನಿಮಾ, ಹಂಗಾಗಿ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತ ಅಂತ. ಅಫ್ಕೋರ್ಸ್ ಅವರಿಂದನೇ ನಾನೆಲ್ಲ ಇಲ್ಲಿ ಭೂಮಿಗೆ ಬಂದಿದ್ದೇ ಕಾರಣನೇ ಅವರಲ್ಲ. ಸೊ ಅಪ್ಪ ಅಮ್ಮನಿಗೆ ನನಗೆ ಅಫ್ಕೋರ್ಸ್ ಅವರು ದೊಡ್ಡ ಶಕ್ತಿ ನನಗೆ. ಆವಾಗ ನಮ್ಮ ತಂದೆ ಹೇಳಿದಿಷ್ಟೇ, ನೀನು ಸಿನಿಮಾ ಓಕೆ, ಸಿನಿಮಾದಲ್ಲಿ ನಿನ್ಗೆ ಯಾರೋ ಚೇರ್ ಹಾಕ್ತಾರೆ, ಯಾರೋ ಕೊಡೆ ಹಿಡಿತಾರೆ, ಯಾರೋ ಊಟ ಕೊಡ್ತಾರೆ, ಯಾರೋ ಆ ಪಾತ್ರಕ್ಕೆ ಬಟ್ಟೆ ಕೊಡ್ತಾರೆ. ಆದರೆ ರಾಜಕೀಯ ಆ ಥರ ಅಲ್ಲ. ನೀನು ರಸ್ತೆಯಲ್ಲಿ ಬಂದು ಕೆಲಸ ಮಾಡ್ತೀನಿ, ನಾನು ಕೆಲಸ ಮಾಡ್ತೀನಿ, ಇನ್ನೊಬ್ಬರಿಗೆ ನಾನು ಸಹಾಯ ಮಾಡ್ತೀನಿ, ಇನ್ನೊಬ್ಬರ ಕಷ್ಟಗಳಿಗೆ ನಾನು ಧ್ವನಿ ಆಗ್ತೀನಿ ಅಂಥದ್ದು ಆದರೆ ಮಾತ್ರ ನೀನು ಬಾ. ಡಾಕ್ಟರ್ ತಾರಾ ಅನುರಾಧ ಅಂತ ನಿಮ್ಮ ಹೆಸರಿಗೆ ಡಾಕ್ಟರೇಟ್ ಅಂತ ಒಂದು ಸೇರ್ಕೊಳ್ಳುತ್ತಲ್ಲ, ಕೈ ಕಾಲು ಎಲ್ಲ ತಣ್ಣಗಾಗಿದಂತೂ ಸತ್ಯ. ನಾನು ಡಾಕ್ಟರೇಟ್ ತಗೊಳ್ಳೋದಿದೆಯಲ್ಲ, ಭವಿಷ್ಯ ನನಗೆ ಭಗವಂತ ಮಾಡಿದ ತುಂಬ ದೊಡ್ಡ ಆಶೀರ್ವಾದ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಅಷ್ಟು ಹೆಣ್ಮಕ್ಳು ಬರೆದು ಇದು ಮಾಡಿ ಓದಿ, ಅದು ಯಾರೊಬ್ಬರು ಅನುಕೂಲಸ್ಥರು ಮಕ್ಕಳಿಲ್ಲ ಅಲ್ಲಿ. ಸರ್ವಜ್ಞ ಇದರಲ್ಲಿ ಥೀಸಿಸ್ ಅಂದರೆ ಆ ತಾಯಿಗೆ ನಮಸ್ಕಾರ ಮಾಡಿದೆ. ಏನಿಗೆ ನಾನು ಐ ಕಾಂಟ್ ಇಮ್ಯಾಜಿನ್. ನನಗೆ ನಾನು ನಿಜವಾಗ್ಲೂ ಕಣ್ಣೀರು ಬಂದಿದ್ದು ಸತ್ಯ. ಭಾರತೀಯಮ್ಮ ಅವರು ಡ್ಯಾನ್ಸ್ ಮಾಡಿದ್ದು ನೋಡಂತೂ ನನಗೆ ಕಣ್ಣು ತುಂಬ ನೀರು ತುಂಬ್ಕೊಂತು. ಮೊದಲನೇದಾಗಿ ಭಾರತೀಯಮ್ಮ ಅವ್ರು ನಿಮ್ಗೆ ಗೊತ್ತು ಎಷ್ಟು ಅನಾರೋಗ್ಯ ಇದ್ದರು, ಅವ್ರು ಸಾವನ್ನ ಎದ್ದು ಬಂದರು ಭಗವಂತ. ಮತ್ತು ಹೇಮಾ ಚೌಧರಿಯರವರು, ಅವ್ರಿಗೆ ಆಪ್ರೇಷನ್ ಆಗಿದೆ, ಇದಾಗಿದೆ ಎಲ್ಲ ಗೊತ್ತು, ನಿನಗೂ ಗೊತ್ತು, ಸೀರಿಯಸ್ ಅಂತಿದ್ರು, ಅವರು ಸಾವನ್ನ ಗೆದ್ದು ಬಂದರು. ಇನ್ನು ಜಯಮಾಲಾ ಅಮ್ಮ ಅವರು ಆಲ್ಮೋಸ್ಟ್ ಒಂದು ಎರಡು ವರ್ಷಗಳ ಕಾಲ ಹೊರಗಡೆನೇ ಬರಲಿಲ್ಲ ಅವ್ರ ಅನಾರೋಗ್ಯಕ್ಕೆ, ಅವರು ಸಾವನ್ನ ಗೆದ್ದು ಬಂದವರು. ಅಥವಾ ಈಗಿರುವ ಜನ್ರೇಷನ್ ಯಶ್ ಆಗಿರಲಿ, ಧ್ರುವ ಆಗಿರಲಿ, ಅಥವಾ ಈಗಿನ ಯಾರೇ ಹುಡುಗರು, ಸಣ್ಣ ಹುಡುಗರು, ಅವನು ಧನ್ವೀರ್ ಆಗಿರಲಿ, ಅಥವಾ ರಿಷಬ್ ಶೆಟ್ಟಿ ಆಗಿರಲಿ, ರಕ್ಷಿತ್ ಆಗಿರಲಿ, ಇವರೆಲ್ಲರೂ ಅವ್ರ ಮನೆ ಯಾರೋ ಒಬ್ಬರು ಸದಸ್ಯರು ಅಂತ ನಾನು ನೋಡಿದ್ರೆ ಹೊರತು ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ಕನ್ನಡ ಚಿತ್ರರಂಗ ಅಂತಂದಿದ ತಕ್ಷಣ ಅದಕ್ಕೀಗ 90 ವರ್ಷಗಳ ಇತಿಹಾಸ ಇದೆ. ಆ ಚಿತ್ರರಂಗವನ್ನು ಕಟ್ಟಿ ಬೆಳೆಸಿದಂತಹ ಸಾಕಷ್ಟು ಪ್ರತಿಭಾವಂತ ಕಲಾವಿದರು, ತಂತ್ರಜ್ಞರು ನೂರಾರು ಮಂದಿ ಇದ್ದಾರೆ, ಸಾವಿರಾರು ಮಂದಿ ಇದ್ದಾರೆ. ಆದರೆ ಕನ್ನಡ ಚಿತ್ರರಂಗಕ್ಕೆ ತನ್ನದು ಒಂದು ಇಟ್ಟಿಗೆ ಇದೆ ಅಂತಕ್ಕಂಥದ್ದನ್ನು ಅವರ ಒಂದು ಬೆಳವಣಿಗೆ, ಅವರ ಒಂದು ಸಾಧನೆಗಳ ಮೂಲಕ ತೋರಿಸಿಕೊಟ್ಟಂತಹ ಕಲಾವಿದೆ ಈಗ ನಮ್ಮೊಟ್ಟಿಗಿದ್ದಾರೆ. ಖುಷಿಯ ವಿಚಾರ ಏನಪ್ಪ ಅಂತಂದರೆ 2025ರಲ್ಲಿ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನಲ್ ಲಾಂಚ್ ಆಗ್ತಾ ಇದೆ. ಇದೇ 2025ರಲ್ಲಿ ಮಹಿಳಾ ಯೂನಿವರ್ಸಿಟಿಯಿಂದ ಅವರಿಗೆ ಗೌರವ ಡಾಕ್ಟರೇಟ್ ಕೂಡ ನೀಡಿ ಗೌರವಿಸಲಾಗಿದೆ. ಶಿ ಈಸ್ ನನ್ ಅದರ್ ದ್ಯಾನ್ ನ್ಯಾಷನಲ್ ಅವಾರ್ಡ್ ವಿನ್ನರ್, ನಿಮ್ಮ ನೆಚ್ಚಿನ ತಾರಾ ಅನುರಾಧ ಅವರು. ಡಾಕ್ಟರ್ ತಾರಾ ಅವರೇ, ಬಹಳ ಖುಷಿಯಾಗುತ್ತೆ. ಮೊದಲಿಗೆ ನಿಮಗೆ ಗ್ಯಾರಂಟಿ ನ್ಯೂಸ್ ಮೂಲಕ ಅಭಿನಂದನೆಗಳು. ಥ್ಯಾಂಕ್ ಯು ಲಕ್ಷ್ಮಿ. ಗ್ಯಾರಂಟಿ ನ್ಯೂಸ್ ಲಾಂಚ್ ಆಗ್ತಿರೋದು ಕೇಳಿ ತುಂಬ ಖುಷಿ ಅನ್ನಿಸ್ತು. ಎಲ್ಲ ನನ್ನ ಪರಿಚಯಸ್ಥರೆಲ್ಲ ಸೇರಿ ಈ ಸುದ್ದಿವಾಹಿನಿನ ಪ್ರಾರಂಭ ಮಾಡ್ತಿದ್ದೀರಿ. ಸುದ್ದಿವಾಹಿನಿಗೆ ಒಳ್ಳೆಯದಾಗಲಿ, ಒಳ್ಳೊಳ್ಳೆ ಸುದ್ದಿಗಳನ್ನು ಅಂದರೆ ನಾವು ನೋಡುವಂಥದ್ದು. ಹೌದು, ಸುದ್ದಿ ಅಂತ ತಕ್ಷಣ ಒಂದು ರೀತಿ ನೆಗೆಟಿವ್ ಅನ್ನೋ ಮಟ್ಟಿಗೆ ಬಂದುಬಿಟ್ಟಿದ್ದೀವಿ. ಆದರೆ ನೆಗೆಟಿವ್ ನ್ಯೂಸೇ ರಾರಾಜಿಸ್ತಾ ಇದೆ ಪ್ರಪಂಚದಲ್ಲಿ ಕೂಡ, ಅದೇನು ಸುಳ್ಳಲ್ಲ. ಆದರೆ ಎಲ್ಲ ಸುದ್ದಿವಾಹಿನಿಗಳು ಒಳ್ಳೆಯ ಸುದ್ದಿಗಳನ್ನು ಕೊಡುವಂಥ ಕಾಲ ಬರಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ನಮಗೆ ಬಹಳ ಖುಷಿ ಆಗುತ್ತೆ. ಯಾಕಂದರೆ ನಾನು ಹುಟ್ಟಕ್ಕೆ ಮೊದಲಿನಿಂದ ನೀವು ಕಲಾವಿದೆ. ನೀವು ಕಲೆಗೆ ಎಷ್ಟು ಗೌರವ ಕೊಡ್ತೀರಾ, ಅದನ್ನ ಎಷ್ಟು ಆರಾಧಿಸ್ತೀರಾ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರುವ ವಿಚಾರ. ಸೊ ಆ ಕಲಾ ಸರಸ್ವತಿನೇ ನಿಮ್ಮಲ್ಲಿ ಒಂದಾಗ್ಬಿಟ್ಟಿದ್ದಾರೆ. ಹಾಗಾಗಿನೇ ಸುಮಾರು 4 ದಶಕಗಳ ಕಾಲ ನಮ್ಮ ಕನ್ನಡ ಚಿತ್ರರಂಗದ ಪ್ರೇಕ್ಷಕರನ್ನು ರಂಜಿಸ್ತಾ ಬರ್ತಾ ಇದ್ದೀರಾ. ಸೊ ಒಮ್ಮೆ ಈ 4 ದಶಕಗಳ ಒಂದು ಜರ್ನಿಯನ್ನು ಒಮ್ಮೆ ಹಿಂದೆ ತಿರುಗಿ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ತಾರಮ್ಮ? ನನಗೆ ಈ ಥರ ಹೇಳ್ತಿದ್ದಾಗಲೇ ಗೊತ್ತಾಗೋದು, ಅಷ್ಟೊಂದು ದಿನಗಳಾಯ್ತಾ, ಆಗೋಯ್ತಾ, ಇಷ್ಟು ಬೇಗ ಆಗೋಯ್ತಾ ಅಂತ. ಇಲ್ಲ, ನನಗೆ ಅಫ್ಕೋರ್ಸ್ ನನ್ನ ಮನೆಯಲ್ಲಿ ನನಗೆ ಮೊದಲಿಗೆ ಒಪ್ಪಿಗೆ ಕೊಡದೇ ಇದ್ದಿದ್ದು, ಮನೆಗಳಲ್ಲಿ ದೊಡ್ಡ ಯುದ್ಧ ಆಗಿದ್ದು, ನನಗೆ ನನ್ನ ತಾತ, ನನ್ನ ದೊಡ್ಡಮ್ಮ, ನಮ್ಮ ತಾಯಿ ಸ್ವಲ್ಪ ಮಟ್ಟಿಗೆ
ಯಾಕೆಂದರೆ ನನ್ನ ತಾಯಿ ನನ್ನ ತಾಯಿಗೂ ಇಷ್ಟ ಇರಲಿಲ್ಲ. ನಮ್ಮ ದೊಡ್ಡಮ್ಮ, ನಮ್ಮ ತಾತ ಇವರು ತುಂಬ ನಂಗೆ ಸಪೋರ್ಟ್ ಮಾಡಿ ಒಂದು ಸಿನಿಮಾ ಮಾಡಲಿ ಪಾಪ ಡೈರೆಕ್ಟ್ರು ಮನೆಗೆ ಬಂದಿದ್ದಾರೆ, ಕೇಳ್ತಿದ್ದಾರೆ, ಮಗು ಅವಳು ಡ್ಯಾನ್ಸ್ ಮಾಡ್ತಾಳೆ, ಚೆನ್ನಾಗಿದ್ದು ಮಾಡ್ತಾಳೆ, ಒಂದು ಮಾಡಲಿ ಅಂದ್ಕೊಂಡು ಸುಮ್ಮನೆ ತಳ್ಳಿದ್ದು. ಬಟ್ ಯಾರಿಗೂ ನಮ್ಮ ಮನೇಲಾಗಲಿ ಅಥವಾ ನನಗೆ ಅದು ಅಷ್ಟೊಂದು ಬುದ್ಧಿನೂ ಇರಲಿಲ್ಲ, ನನಗೆ ತಿಳ್ಕೊಳ್ಳೋ ಅಷ್ಟು ಇದು ವೃತ್ತಿಯಾಗಿ ತೊಗೋಬೇಕು ಅದೆಲ್ಲ. ಸೊ ಯಾರಿಗೂ ಆಗಲಿ ನನಗೆ ಇದೇ ವೃತ್ತಿ ಆಗುತ್ತೆ, ಇದರಲ್ಲೇ ಇವಳು ಬೆಳೀತಾಳೆ, ಇವಳು ಕಲಾವಿದೆಯಾಗೇ ಇರ್ತಾಳೆ ಅಂತ ಯಾರಿಗೂ ಸಣ್ಣ ಊಹೆನೂ ಇರಲಿಲ್ಲ. ಒಂದು ಸಿನಿಮಾ ಇಷ್ಟಪಡ್ತಾಳೆ ಮಗು ಮತ್ತು ಅವರೇ ಮನೆಗೆ ಬಂದು ಕೇಳ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಮಾಡಿದ್ದು. ಅದು ಇಷ್ಟೊಂದು ಆಗಿ ನನ್ನ ಸ್ಕೂಲಲ್ಲಿ ನನ್ನ ಕಾಲೇಜ್ ಬರೋಷ್ಟರಲ್ಲೇ ಒಂದು 50 ಸಿನಿಮಾಗಳು ಮುಗಿಸಿ, ಕಾಲೇಜಲ್ಲಿ ಸಿನಿಮಾ ಆ್ಯಕ್ಟ್ರು ತಾರಾ ಅಂದರೆ ಅನುರಾಧ ನನ್ನ ಹೆಸರು. ನಂಗೆ ತುಂಬ ಕಮ್ಮಿ ಜನ ಅನುರಾಧ ಅಂತ ಕರೀತಿದ್ರು ಕಾಲೇಜಲ್ಲಿ. ಸ್ಕೂಲಲ್ಲಿ ಅಫ್ಕೋರ್ಸ್ ಅನು ಅಂತ ಕರೀತಿದ್ರು. ಅದಾದಮೇಲೆ ಕಾಲೇಜಿಗೆ ಬಂದಮೇಲೆ ತಾರಾ ಆಗಿ ಹಿಂದೆ ನೋಡ್ತಿದ್ರೆ ಲಕ್ಷ್ಮಿ, ಬಾ ಅದರಲ್ಲಿ ಫುಲ್ ಕಲರ್ಫುಲ್ ಎಲ್ಲವೂ ಇದೆ. ಎಲ್ಲವೂ ತುಂಬ ಕಲರ್ಫುಲ್ ಆಗಿದೆ ಮತ್ತು ತುಂಬ ಜನರ ಮಹನೀಯರ ಆಶೀರ್ವಾದ ಇದೆ. ಒಂದು ರೀತಿ ಏನೋ ಒಂದು ರೀತಿ ಸಾರ್ಥಕತೆಯ ಒಂದು ರೀತಿ ಸಂತೋಷದ ಕ್ಷಣಗಳು ತುಂಬ ಇದ್ದಾವೆ. ನೋಡಿ, ಮನೆಯಲ್ಲಿ ಒಂದಷ್ಟು ಅವಿರೋಧಗಳ ನಡುವೆಯೂ ಕೂಡ ನೀವು ನಿಮ್ಮ ಸಿನಿಮಾ ಜರ್ನಿಯನ್ನು ಶುರು ಮಾಡ್ತೀರಾ. ಬರೀ ಸಿನಿಮಾಗಷ್ಟೇ ಸೀಮಿತ ಆಗಲ್ಲ, ಸಿನಿಮಾಗಿಂತ ಕಷ್ಟವಾದಂತಹದ್ದು ಅಪವಾದಗಳನ್ನು ಹೊತ್ಕೊಳ್ಳುವಂಥದ್ದು ರಾಜಕಾರಣಕ್ಕೂ ಎಂಟ್ರಿ ಕೊಡ್ತೀರಾ. ಒಂದು ಕಡೆ ರಾಜಕಾರಣ, ಮತ್ತೊಂದು ಕಡೆ ಸಿನಿಮಾ, ಎರಡವನ್ನು ಸರಿದೂಗಿಸ್ಕೊಂಡು ಹೋಗ್ತೀರಾ. ಮೂರನೇದು ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಮನೆ ಜವಾಬ್ದಾರಿ, ಹೋಮ್ ಮಿನಿಸ್ಟರ್ ಆಗಿ ಕೂಡ ಮನೆಯಲ್ಲಿ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತೀರಾ. ಅವಿರೋಧ ಅಲ್ಲಕ್ಕಂದ ವಿರೋಧ ಕಟ್ಕೊಂಡು ಮನೆಯಲ್ಲಿ ಅಫ್ಕೋರ್ಸ್ ಎಷ್ಟೋ ವರ್ಷಗಳ ಕಾಲ ನೀನು ನಂಬಲ್ಲ ಲಕ್ಷ್ಮಿ, ನಮ್ಮಪ್ಪ ಪಿಕ್ಚರೇ ನೋಡಿರಲಿಲ್ಲ ನಂದು, ನಾನು ಆ್ಯಕ್ಟ್ ಮಾಡಿರೋದು ಒಂದು ರೀತಿಯಾಗಿ. ಆಮೇಲೆ ಅವರನ್ನೇ ಹಸೀನಾ ಚಿತ್ರದ ನಿರ್ಮಾಪಕರು ಅಂತ ನಮ್ಮ ತಂದೆ ಹೆಸರಲ್ಲೇ ನಾವು ಸ್ಟಾರ್ಟ್ ಮಾಡಿದಾಗ ಅವರು ನೋಡಿದ ಮೊಟ್ಟ ಮೊದಲ ಸಿನಿಮಾ ನಂದು ಹಸೀನಾ ಚಿತ್ರದ ಯಶಸ್ಸು ಅದನ್ನೆಲ್ಲನೂ ನಾವು ಇದರಲ್ಲಿ ನೋಡಬೇಕಿತ್ತು. ಸೊ ನಿರ್ಮಾಪಕರಾಗಿ ನಮ್ಮ ತಂದೆನೂ ಬರಬೇಕಿತ್ತು. ಸೊ ಬಾದಾಮಿ ಹೌಸಲ್ಲಿ ನೋಡ್ಬೇಕಾದ್ರೆ ನಮ್ಮ ತಂದೆ ಕಣ್ಣೀರು ಹಾಕ್ಕೊಂಡು ಒಂಥರ ಇಟ್ಕೊಂಡು ಅವ್ರು ಅಂದರು, ನನ್ನ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಹೇಳ್ತಿದ್ರು ನಿನ್ನ ಬೆಳವಣಿಗೆ ಬಗ್ಗೆ. ನನಗೆ ಯಾಕೋ ತುಂಬ ಬೇಜಾರಾಗಿತ್ತು. ಯಾಕಂದರೆ ನಮ್ಮನೇಲಿ ಏನು ಅಂತಂದರೆ ನಮ್ಮ ತಾತನವರು ಡೆಪ್ಟಿ ಕಮಿಷನರ್ ಆಗಿದ್ದರು ಬೆಂಗಳೂರಿಗೆ. ನಮ್ಮ ಮಾವನಿಂದ ಹಿಡಿದು ಎಲ್ಲರೂ ಇಂಜಿನಿಯರ್ಸು. ನನ್ನ ಬ್ರದರ್ ಆಗಲಿ ಅಥವಾ ನಮ್ಮ ಮಾವನ ಮಕ್ಕಳಾಗಲಿ, ಎರಡನೇ ಮಾವನ ಮಕ್ಕಳಾಗಲಿ, ಎಲ್ಲರೂ ಒಂಥರ ಆಲ್ ಚಿಲ್ಡ್ರನ್, ಗ್ರ್ಯಾಂಡ್ ಚಿಲ್ಡ್ರನ್ ಎಲ್ಲರೂ. ನಮ್ಮ ತಂದೆಗೂ ನನ್ನನ್ನು ಇಂಜಿನಿಯರ್ ಮಾಡಬೇಕು ಅಂತಿತ್ತು ತುಂಬ. ಸೊ ಅದಕ್ಕೆ ಅವರಿಗೆ ನನ್ನ ಮಗಳು ಓದಲಿಲ್ವಲ್ಲ ಅಂತ ಕೋಪ ಮಾಡ್ಕೊಂಡಿದ್ರು ನನ್ನ ಮೇಲೆ. ಆವಾಗ ಅಂದರು, ಇಲ್ಲ ನಾನು ತುಂಬ ಖುಷಿ ಅನಿಸ್ತಾ ಇದೆ ನಿಂದು ಫಿಲಮೆಲ್ಲ ನೋಡ್ತೀನಿ ಅಂತ. ಆಮೇಲೆ ಆವಾಗ DVD ತರಿಸ್ಕೊಂಡು ಮನೇಲಿ ನೋಡಿದ್ರು ನನ್ನ ಸಿನಿಮಾಗಳು, ಪ್ರೀವಿಯಸ್ ಸಿನಿಮಾಗಳು. ಆಮೇಲೆ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂದಮೇಲಂತೂ ನಮ್ಮ ತಂದೆಗೆ ಅವ್ರ ಸಂತೋಷಕ್ಕೆ ಒಂಥರ ಪಾರವೇ ಇರಲಿಲ್ಲ. ಅಷ್ಟೊಂದು ಅಯ್ಯೋ ಅಂತ, ಯಾಕೆಂದರೆ ಅವರು ಒಂಥರ ಈಚ್ ಡೇ ಇರ್ತಾಯಿದ್ರು ಅಲ್ಲಿ. ನನಗೆ ಅನ್ನಿಸ್ತಾ ಇದೆ ಬಹುಶಃ ನಿಮ್ಮ ತಂದೆ ಅವರು ಹಸೀನಾ ಸಿನಿಮಾಗೂ ಬಿಫೋರೇ ಬೇರೆ ಯಾವುದಾದ್ರೂ ಸಿನಿಮಾಗಳು ನೋಡಿದರೆ ಅವುಗಳಿಗೆ ನ್ಯಾಷನಲ್ ಅವಾರ್ಡ್ ಬರ್ತಿತ್ತೋ ಏನೋ. ಅವ್ರು ನೋಡಿದಂಥ ಮೊದಲ ಸಿನಿಮಾ ಹಂಗಾಗಿ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತ ಅಂತ ಏನೋ ಹಂಗೆ ಅನ್ಕೋಬೋದು. ಅವ್ರ ಆಶೀರ್ವಾದನೇ ಇರಬಹುದು, ಅವ್ರ ಮನಸ್ಸಿನ ಆಶೀರ್ವಾದದಿಂದನೇ ಹಂಗೆ ಆಗಿರಬಹುದು. ಬಟ್ ಅಫ್ಕೋರ್ಸ್ ಅವರಿಂದನೇ ನಾನೆಲ್ಲ ಇಲ್ಲಿ ಭೂಮಿಗೆ ಬಂದಿದ್ದೇ ಕಾರಣನೇ ಅವರಲ್ವ. ಸೊ ಅಪ್ಪ ಅಮ್ಮನಿಗೆ ನನಗೆ ಅಫ್ಕೋರ್ಸ್ ಅವರು ದೊಡ್ಡ ಶಕ್ತಿ ನನಗೆ ಅವರೆಲ್ಲರೂ. ಅದಾದ ನಂತರದ ದಿನಗಳಲ್ಲಿ ಮತ್ತೊಂದು ಎರ ಶುರುವಾಗುತ್ತೆ, ಸಿಪಾಯಿ ಸಿನಿಮಾ ಟೈಮಲ್ಲಿ. ಆ ಸಿಪಾಯಿ ಸಿನಿಮಾದ ಆ ಪಾತ್ರ ಇವತ್ತಿಗೂ ಎಲ್ಲರನ್ನೂ, ಈ 90s ಜನ್ರೇಷನ್ನವ್ರಿಗೆ ಇವತ್ತಿಗೂ ಆ ಪಾತ್ರ ತುಂಬ ಕಾಡುತ್ತೆ ನಿಮ್ಮದು. ಸೊ ಆ ಒಂದು ದಿನಗಳನ್ನ ನೆನೆಸ್ಕೊಳ್ಳೋದಾದರೆ ನನಗೆ ಆ ಸಿನಿಮಾ ನಾನು ಸ್ಟಾರ್ಟ್ ಮಾಡಿದ್ದು ಆವಾಗ ಒಂದು ಪುಟ್ಟ ಹುಡುಗಿಯ ಪಾತ್ರ. ಅತ್ಲಾಗೆ ಬಾಲನಟಿನೂ ಅಲ್ಲ, ಇತ್ಲಾಗೆ ಹೀರೋಯಿನ್ನೂ ಅಲ್ಲ, ಆ ಏಜಲ್ಲಿರುವಂಥ ಒಂದು ಮಗುವಿನ ಪಾತ್ರ ಸ್ಕೂಲಲ್ಲಿದ್ದಾಗ, ಹೈಸ್ಕೂಲಲ್ಲಿ. ಅದಾದಮೇಲೆ ಬೇರೆ ಬೇರೆ ಪಾತ್ರಗಳು, ಸಣ್ಣ ಸಣ್ಣ ಪಾತ್ರಗಳಿಂದ ಸ್ಟಾರ್ಟ್ ಆಯಿತು. ಆವಾಗ ರವಿ ಸರ್ ಸಿಪಾಯಿ ಶೂಟಿಂಗ್ ಅವ್ರದ್ದೇ ಪ್ರೊಡಕ್ಷನ್ನು, ಆಮೇಲೆ ದೊಡ್ಡ ಪ್ರೊಡಕ್ಷನ್ನು, ಚಿರಂಜೀವಿ ಎಲ್ಲ ಆ್ಯಕ್ಟ್ ಮಾಡಿರುವಂಥ ದೊಡ್ಡ ಸಿನಿಮಾ. ಅದರಲ್ಲಿ ಒಂದು ಪಾತ್ರ ಕೊಟ್ಟಾಗ ನನಗೆ ಅಲ್ಲಿಂದ ಒಂಥರ ಹಾಡಾಗಲಿ, ಹಂಸಲೇಖ ಅವ್ರ ಹಾಡಾಗಲಿ, ಅದಕ್ಕಿಂತ ಮುಂಚೆ ಅಫ್ಕೋರ್ಸ್ ರಣರಂಗ, ವಜ್ರೇಶ್ವರಿ ಪ್ರೊಡಕ್ಷನಲ್ಲಿ ನಾನು ಮಾಡಿದ್ದ ಒಂದೆರಡು ಸಿನಿಮಾಗಳಲ್ಲಿ ತುಂಬ ದೊಡ್ಡ ಪಾತ್ರಗಳನ್ನೇ ಕೊಟ್ಟರು. ಅದು ಸಪೋರ್ಟಿಂಗ್ ರೋಲ್ ಆಗಿದ್ದರು, ಹೀರೋಯಿನ್ ಅಲ್ಲದಿದ್ದರು. ಹೀರೋಯಿನ್ಗೆ ಈಕ್ವಲೆಂಟ್ ಪಾತ್ರಗಳನ್ನು ಕೊಟ್ಟರು ನನಗೆ. ಅದಾದಮೇಲೆ ರವಿ ಸರ್ ವಜ್ರೇಶ್ವರಿ ಪ್ರೊಡಕ್ಷನಲ್ಲಿ ಬಂದೆ.
ಆಮೇಲೆ ಅವ್ರು ನಿನ್ಗೆ ಗೊತ್ತಿದೆ ಆವಾಗ ಹಾಡುಗಳಿಗೆ ದೊಡ್ಡ ಮಾರ್ಕೆಟ್ ಏನು ತಂದುಕೊಟ್ಟಿದ್ದು ರವಿ ಸರ್ ಹಿಸ್ಟ್ರಿ ಅದು. ಅದು ಇತಿಹಾಸ. ಅಂಥ ಅವರ ಸಿನಿಮಾಗಳಲ್ಲಿ ಪಾತ್ರ ಮಾಡೋದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಅದಾದ್ಮೇಲೆ ಒಂದು 2-3 ಸಿನಿಮಾಗಳಿಗೆ ನಾನಾಗೇ ನನ್ನ ದಿನಾಂಕಗಳು ಹೊಂದಾಣಿಕೆ ಆಗದೆ ಬಿಟ್ಟಿದ್ದಿದೆ ಇದೆ. ಅದರ್ವೈಸ್ ಅವ್ರ ಡೈರೆಕ್ಷನ್ ಅಂದರೆ ಈಗಲೂ ಖುಷಿ ಅನಿಸುತ್ತೆ, ಈಗಲೂ ಸಂತೋಷ ಅನಿಸುತ್ತೆ. ಆ ಥರದ ಪಾತ್ರಗಳು ನನಗೆ ಸಣ್ಣ ಪುಟ್ಟ. ಮೊದಲನೇದಾಗಿ ತುಂಬ ಎಲ್ಲ ಹೀರೋಸ್ಗೆ ತಂಗಿಯಾಗಿ ಪಾತ್ರ ಮಾಡಿದ್ದೀನಿ. ತುಂಬ ಜನ ಹೀರೋಸ್ಗೆ ಮಗಳಾಗೂ ಪಾತ್ರ ಮಾಡಿದ್ದೀನಿ. ಅದಾದಮೇಲೆ ಸ್ವಲ್ಪ ದಿವಸ ಆದಮೇಲೆ ನನ್ನ ಈಕ್ವಲೆಂಟ್ ಏಜ್ ಅಲ್ಲಿ ಗ್ರೂಪಲ್ಲಿ ಎಲ್ಲ ಹೀರೋಗಳು ಇಂಟ್ರೊಡ್ಯೂಸ್ ಆಗ್ತಾ ಆಗ್ತಾ ಅವರಿಗೆ ಸೆಕೆಂಡ್ ಹೀರೋಯಿನ್ನು ಅಥವಾ ಈಕ್ವಲೆಂಟ್ ಹೀರೋಯಿನ್ನು, ಇಬ್ಬರು ಹೀರೋಯಿನ್ಸ್ ಇದ್ದಾಗ ಈ ಥರದ್ದೆಲ್ಲ ಪಾತ್ರಗಳನ್ನು ಮಾಡಿದ್ದೀನಿ. ನನ್ನ ಗ್ರಾಫ್ ಆ ಥರ ಒಂದು ಈ ಸಣ್ಣ ಪುಟ್ಟದಿಂದ ಪ್ರಾರಂಭ ಆಗಿ ಅದಾದಮೇಲೆ ಸಡನ್ನಾಗಿ ಬರಗು ರಾಮಚಂದ್ರಪ್ಪ ಅವರ ಡೈರೆಕ್ಷನಲ್ಲಿ ಕಲಾತ್ಮಕ ಚಿತ್ರಗಳು ಅಂತ ನಾವೇನು ಕರಿತೀವಿ ಅದರಲ್ಲಿ ಇಂಟ್ರೊಡ್ಯೂಸ್ ಆಗ್ತೀನಿ. ಇಂಟ್ರೊಡ್ಯೂಸ್ ಆದಮೇಲೆ ಕೋಟೆಯಿಂದ ಪ್ರಾರಂಭ ಆಗಿದ್ದ ಕಲಾತ್ಮಕ ಚಿತ್ರಗಳು ತುಂಬ ಹಲವಾರು ನಿರ್ದೇಶಕರುಗಳ ಶೇಷಾದ್ರಿರವರು, ಗಿರೀಶ್ ಕಾಸರವಳ್ಳಿರವರು, ಕಾರ್ನಾಡ್ರವರು ಮತ್ತು ತುಂಬ ಜನ ಹೊಸ ನಿರ್ದೇಶಕರ ಕಲಾತ್ಮಕ ಚಿತ್ರಗಳು ಕಾರ್ಮೋಡ ಆಗಿರ್ಬೋದು ಅಥವಾ ಕರಿಮಲೆ ಕಗ್ಗತ್ತಲು ಆಗಿರ್ಬೋದು, ಅವರೆಲ್ಲ ಹೊಸ ಹೊಸ ನಿರ್ದೇಶಕರು. ಆದರೆ ಪ್ಯಾರಲಲ್ ಕಾನೂರು ಹೆಗಡ್ತಿ ಕಾರ್ನಾಡವರು. ಈ ಥರದ ಹೊಸ ನಿರ್ದೇಶಕರ ಕಲಾತ್ಮಕ ಚಿತ್ರಗಳಲ್ಲಿ ಅಭಿನಯ ಪ್ರಾರಂಭ ಆಗುತ್ತೆ. ಸೊ ಈ ಥರದೊಂದು ಒಂದು ಹೆಂಗಾಗುತ್ತೆ ಅಂದರೆ ನಂದು ಎಲ್ಲಿಯೂ ಭಗವಂತ ನನ್ನ ಕೈನ ಪೂರ್ತಿ ಬಿಡಲಿಲ್ಲ. ಅವನು ಒಂದು ಬೆರಳನ್ನು ಕೊಟ್ಟು ಕೊನೆಗೆ ಸಂಪೂರ್ಣವಾಗಿ ತನ್ನ ಕೈಯನ್ನು ಕೊಟ್ಟು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಕಲಾ ಜೀವನದಲ್ಲಿ ನಾನು ನನ್ನ ಅದೃಷ್ಟ ಅಥವಾ ನನ್ನ ಆಶೀರ್ವಾದ ನಮ್ಮೆಲ್ಲರ ಗುರು ಹಿರಿಯರದು ಅಂತ ನಾನು ಭಾವಿಸ್ತೀನಿ. ನನಗೆ ಇವಾಗ ನೋಡೋಕ್ಕೊಂದು ನೀನು ಕ್ವಶನ್ ಕೇಳಿದ್ಮೇಲೆ ಅನಿಸ್ತಾ ಇದೆ, ಎಷ್ಟೊಂದು ಸ್ಟ್ರಗಲ್ ಪಟ್ಟೆ, ಎಷ್ಟೊಂದು ಮಾತುಗಳನ್ನ ಕೇಳಿದೆ, ಎಷ್ಟೊಂದು ನಾನಿನ್ನೂ ಸ್ಕೂಲಲ್ಲಿ ಕಾಲೇಜ್ ಮೆಟ್ಲು ಹತ್ತಕ್ಕೆ ಮುಂಚೆನೇ ನನಗೆ ಮದುವೆ ಮಾಡಿದರು, ಮಕ್ಕಳನ್ನ ಮಾಡಿದರು. ಆಮೇಲೆ ಎಷ್ಟೊಂದು ಜನ ರೂಮರ್ಸು, ಎಷ್ಟೊಂದು ಜನ ಹೀರೋಗಳ ಜೊತೆ ಇವ್ರುಗಳ ಜೊತೆ ಎಲ್ಲನೂ ಇದು ಮಾಡಿದ್ರು. ಆದರೆ ನನಗೆ ಇವತ್ತಿಗೂ ಹೇಳ್ತೀನಿ, ಆಲ್ ಮೈ ಹೀರೋಸ್ ನನ್ನ ಚಿತ್ರದಲ್ಲಿ ಯಾರ್ಯಾರು ಪಾತ್ರ ಮಾಡಿದ್ದಾರೆ ಎಲ್ಲರೂ ತುಂಬ ಜನ ನನ್ನನ್ನು ಗಂಡು ಹುಡುಗನಾಗಿ ನೋಡಿದವರು, ತುಂಬ ಜನ ಏನೋ ಬಾರೋ ಅಂತ ಕರೆದವರು. ಇನ್ನು ಹಿರಿಯರೆಲ್ಲರೂ ನನಗೆ ದೊಡ್ಡವರು ಪಾಪು ಅಂತ ಕರೆಯೋರು, ಒಂಥರ ಮಕ್ಕಳಾಗಿ ನೋಡ್ಕೊಳ್ಳೋರು. ನನಗೆ ಒಬ್ಬರಾಗಲಿ ಅವ್ರ ಮನೆಯ ಸದಸ್ಯಳಾಗಿ ನೋಡಿದ್ರೆ ಹೊರತು ಎಲ್ಲ ಹೀರೋಗಳು ಅಥವಾ ಈಗಿರುವ ಜನ್ರೇಷನ್ನ ಯಶ್ ಆಗಿರಲಿ, ಧ್ರುವ ಆಗಿರಲಿ ಅಥವಾ ಈಗಿನ ಯಾರೇ ಹುಡುಗರು, ಸಣ್ಣ ಹುಡುಗರು, ಅವನು ಧನ್ವೀರ್ ಆಗಿರಲಿ ಅಥವಾ ರಿಷಬ್ ಶೆಟ್ಟಿ ಆಗಿರಲಿ, ರಕ್ಷಿತ್ ಆಗಿರಲಿ, ಇವರೆಲ್ಲರೂ ಅವ್ರ ಮನೆ ಯಾರೋ ಒಬ್ಬರು ಸದಸ್ಯರು ಅಂತ ನನ್ನ ನೋಡಿದ್ರೆ ಹೊರತು ಯಾವ ಚಿತ್ರರಂಗದ ನಾನು ಎದೆ ತಟ್ಕೊಂಡು ಹೇಳಬಲ್ಲೆ, ಚಿತ್ರರಂಗದ ಯಾವುದೇ ನಿರ್ಮಾಪಕ, ನಿರ್ದೇಶಕ ಅಥವಾ ಸಹ ಕಲಾವಿದರು ಯಾರಿಂದನೂ ಈ ಥರದ ಅಸಹ್ಯವಾದ ಘಟನೆಗಳು ನನ್ನ ಜೀವನದಲ್ಲಿ ನಡೆಯಲಿಲ್ಲ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್. ಇವರು ಏನೇನು ಯಾರ್ಯಾರಿಗೆ ಆವಾಗ ಏನೇನೋ ಹೆಸರುಗಳೆಲ್ಲ ಕೊಡ್ತಾ ಬಂದರು, ಅದು ಯಾವುದೂ ನನ್ನ ಜೀವನದಲ್ಲಿ ನಡೀಲಿಲ್ಲ. ಅವರೆಲ್ಲರೂ ನನ್ನನ್ನು ಮಗಳು, ಅಕ್ಕ, ತಂಗಿ, ಮನೆಯವರು, ನಮ್ಮ ಮನೆ ಹೆಣ್ಮಗಳು ಆ ಥರ ನೋಡಿದವರೇ ಹೆಚ್ಚು. ಸೊ ಅದಕ್ಕೋಸ್ಕರ ನಾನು ತುಂಬ ತುಂಬ ಚಿರಋಣಿಯಾಗಿರ್ತೀನಿ ಚಿತ್ರರಂಗಕ್ಕೆ. ಮತ್ತು ನನ್ನ ಪ್ರೆಸ್, ಬಿಕಾಸ್ ವೇಣು ನನಗೆ ಸಿಕ್ಕಿದ್ದೇ ಪ್ರೆಸ್ಸಿಂದ. ಹಿ ವಾಸ್ ಎ ಪ್ರೆಸ್ ಫೋಟೋಗ್ರಾಫರ್. ನಾನು ನೋಡಿದ್ದು ಫಸ್ಟು ಎಲ್ಲ ಪ್ರೆಸ್ಸು ನನಗೆ ಯಾವಾಗಲೂ ತಮಾಷೆ ಮಾಡ್ತಿದ್ರು, ನಿಂಗೆ ಪ್ರೆಸ್ಸವ್ರು ಮಾತ್ರ ತುಂಬ, ನಿಂಗೆ ಪ್ರೆಸ್ಸವ್ರು ಮಾತ್ರ ಅನ್ನೋರು. ನಾನಂದರೆ ನಿಜ ಅದು. ಯಾಕೆಂದರೆ ಎಷ್ಟೊಂದು ಕಡೆ ಗಾಡ್ ಈಸ್ ಮೈ ಗಾಡ್ ಫಾದರ್ ಅಂತ ಹೇಳಿದ್ದು ಉಂಟು. ಯಾಕೆಂದರೆ ಚಿತ್ರರಂಗದಲ್ಲಿ ಇಡೀ ಚಿತ್ರರಂಗ ನನ್ನ ಬೆನ್ನ ಹಿಂದೆ ಇತ್ತು ನಿಜ, ಅಥವಾ ನನ್ನನ್ನು ಪಾಲಿಸ್ತು ಲಾಲಿಸ್ತು. ಹಂಗಂತ ತಕ್ಷಣ ನನಗೆ ದೊಡ್ಡ ದೊಡ್ಡ ಕ್ಯಾರೆಕ್ಟ್ರನ್ನ ಕೊಟ್ಟು ದೊಡ್ಡ ದೊಡ್ಡ ಸಂಭಾವನೆ ಕೊಟ್ಟು ಆ ಥರದ್ದೇನೇ ಆಗಲಿಲ್ಲ. ಸಣ್ಣ ಸಣ್ಣ ಪಾತ್ರಗಳಿಂದ ನಾನು ಸ್ಟ್ರಗಲ್ ಮಾಡ್ತಾ ಇದು ಮಾಡ್ತಾ ಪ್ರೂವ್ ಮಾಡ್ತಾ ನಾನು ಕೂಡ ಅಭಿನಯ ಮಾಡಬಲ್ಲೆ ಅಂತ ಹೇಳ್ತಾನೆ ಬೆಳೆದವಳು ನಾನು. ಯಾಕೆಂದರೆ ಬೇರೆ ಬೇರೆ ನನ್ನ ಸಹ ಕಲಾವಿದೆಯರಿಗೆ ಹೋಲಿಸಿದಾಗ ಅವರೆಲ್ಲ ಹೀರೋಯಿನ್ ಆಗೇ ಬಂದಂಥವ್ರು, ಅಥವಾ ಒಂದೆರಡು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡಿದ್ರು ಸಡನ್ನಾಗಿ ಹೀರೋಯಿನ್ ಆದವರು. ಅಂದರೆ ಯಾರೋ ಒಬ್ಬರು ಗಾಡ್ ಫಾದರು ಅಥವಾ ಸಂಸ್ಥೆ ಗಾಡ್ ಫಾದರ್ ಆಗೋ ಅವರ ಅದೃಷ್ಟದ ಪ್ರಕಾರ ಅವ್ರಿಗೆ ಇತ್ತು. ನನಗೆ ಅದ್ರ ಬಗ್ಗೆ ತುಂಬ ಸಂತೋಷ ಇದೆ, ನಾನು ಖಂಡಿತ ಬೇಜಾರಿಲ್ಲ. ಆದರೆ ನನಗೆ ಆ ಥರದ ಒಂದು ಸಂಸ್ಥೆ ಆಗಲಿ ಅಥವಾ ಆ ಥರದ ಒಬ್ಬ ಡೈರೆಕ್ಟರ್ ಆಗಲಿ, ಆ ಥರದ ಒಬ್ಬ ಪ್ರೊಡ್ಯೂಸರ್ ಆಗಲಿ, ನಾನು ಗಾಡ್ ಫಾದರ್ ತಾರನ್ಗೆ ಅಂತ ಯಾರೂ ಇರಲಿಲ್ಲ. ಅಂದರೆ ತುಂಬ ಜನ ಡೈರೆಕ್ಟರ್ಸ್ ಪಿಕ್ಚರಲ್ಲಿ ರಿಪೀಟಾಗಿ ಕೆಲಸ ಮಾಡಿದ್ದೀನಿ. ತುಂಬ ಜನ ಪ್ರೊಡ್ಯೂಸರ್ ಪಿಕ್ಚರಲ್ಲಿ ರಿಪೀಟೆಡ್ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ದೀನಿ. ಆ ಥರದ್ದು ನನಗೆ ಗಾಡ್ ಫಾದರ್ ಅಂತ ನಿಂತು ನನಗೆ ಬರೀ ಹೀರೋಯಿನ್ ಕ್ಯಾರೆಕ್ಟರ್ ಕೊಟ್ಟು ಬೆಳೆಸಿದ್ದಿಲ್ಲ. ಅದರಿಂದ ನನಗೆ ಅನಿಸುತ್ತೆ ಬಹುಶಃ ನನಗೆ ಭಗವಂತ, ಅದಕ್ಕೆ ನಾನು ಯಾವಾಗಲೂ ಗಾಡ್ ಈಸ್ ಮೈ ಗಾಡ್ ಫಾದರ್ ಆ್ಯಂಡ್ ಪ್ರೆಸ್ ಈಸ್ ಮೈ ಫ್ಯಾಮಿಲಿ ಅಂತ ಹೇಳ್ತಿದ್ದೆ. ಯಾಕೆಂದರೆ ಎಲ್ಲರೂ ಪ್ರೆಸ್ಸು ಯಾವುದೇ ನಾನು ಸಿನಿಮಾ ಮಾಡಿದ್ರು ತುಂಬ ಚೆನ್ನಾಗಿ ಅದಕ್ಕೆ ಒಂದು ಸಪೋರ್ಟ್ ಮಾಡ್ತಾ, ಬರೀತಾ,
ಅಫ್ಕೋರ್ಸ್ ನೀವು ಅದೇ ಪತ್ರಿಕೆಯವರಲ್ವ ರೂಮರ್ಸು ಬರೆದಿದ್ದಾರೆ ಅಂದರೆ ಎಸ್ ಅಫ್ಕೋರ್ಸ್ ಆ ಥರದ್ದು ಈಗ ನೋಡಿದ್ರೆ ನಂಗೆ ನಗು ಬರುತ್ತೆ. ನಾನು ಯಾಕೆ ಆವಾಗೆಲ್ಲ ಇಷ್ಟೊಂದು ಅಳ್ತಾ ನಾನು ಒಂದು 3 ದಿನ ಊಟ ಬಿಟ್ಬಿಡ್ತಿದ್ದೆ, ತುಂಬ ಬೇಜಾರು ಮಾಡ್ಕೊಳ್ತಿದ್ದೆ, ಅಳ್ತಿದ್ದೆ. ಆಮೇಲೆ ನಮ್ಮ ಮನೇಲೆಲ್ಲ ಮತ್ತೆ ಬೈಗುಳ ಶುರುವಾಗೋದು ಸ್ಟಾರ್ಟ್. ಅದಕ್ಕೆ ಹೇಳಿದ್ದು ಸಿನಿಮಾ ಬೇಡ ಅಂತ. ಅದು ಒಂದು ಸಣ್ಣ ಚಾನ್ಸ್ ನಾನು ಬೇಜಾರಾದರೆ ಎಲ್ಲ ಎತ್ಕೊಳ್ಳೋರು. ಏನಕ್ಕೆ ಬೇಕಿತ್ತು ಸಿನಿಮಾ, ಏನಕ್ಕೆ ಬೇಕಿತ್ತು ಸಿನಿಮಾ ಅಂತೆಲ್ಲನೂ. ಏಕೆಂದರೆ ನಮ್ಮ ಮನೇಲಿ ಅನುಕೂಲವಾಗೇ ಇದ್ದರು. ಯಾರು ನನ್ನನ್ನು ಯಾವತ್ತೂ ಏಕೆಂದರೆ ಅಫ್ಕೋರ್ಸ್ ಆಗರ್ಭ ಶ್ರೀಮಂತರು ಅನ್ನೋಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲರೂ ಅಧಿಕಾರಿಗಳಾಗಿದ್ದರು. ಎಲ್ಲರೂ ಜೀವನ ನಡೆಸುವ ಮಟ್ಟಿಗೆ ಖಂಡಿತವಾಗ್ಲೂ ಅಪ್ಪರ್ ಮಿಡಲ್ ಕ್ಲಾಸ್ ಅಂತಲೇ ಹೇಳ್ಬೋದು ನಮ್ಮ ಕುಟುಂಬ. ನಮ್ಮ ಮನೇಲೂ ಕಾರುಗಳು ಎಲ್ಲ ಇದ್ವು. ಸೊ ನಾನೇನು ದುಡಿದು ನಮ್ಮ ಮನೆಯನ್ನ ಸಾಕೋದಂತಿರಲಿಲ್ಲ. ಸೊ ಹಾಗಾಗಿ ಬಟ್ ಆದರೂ ನಮ್ಮ ಮನೆಯವರು ಅದನ್ನೂ ಸಹಿಸ್ಕೊಂಡು ನಮ್ಮ ಅಪ್ಪ ಅಮ್ಮ ಅಥವಾ ನಮ್ಮ ಫ್ಯಾಮಿಲಿ ಇರಲಿ ಬಿಡು ಇರಲಿ ಬಿಡು ಇರಲಿ ಬಿಡು ಅಂದ್ಕೊಂಡು ಒಂಥರ ಜೊತೆ ಬಂದಿದ್ದಿದೆಯಲ್ಲ, ದಟ್ಸ್ ಗ್ರೇಟ್. ತಾರಮ್ಮ ಅವ್ರು ತಗೊಂಡಂಥ ಒಂದೊಂದು ಸ್ಟೆಪ್ ಕೂಡ ಅದೆಷ್ಟೋ ಮಂದಿ ಹೆಣ್ಮಕ್ಳಿಗೆ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ದೀರ ನೀವು. ಏನಕ್ಕಂದರೆ ಒಂದು ಕಡೆ ಫಾದರ್ ಸಪೋರ್ಟ್ ಇರಲಿಲ್ಲ ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೆ, ಮತ್ತೊಂದು ಕಡೆ ಗಾಡ್ ಫಾದರ್ ಇರಲಿಲ್ಲ. ಆದರೂ ಕೂಡ 4 ದಶಕಗಳ ಒಂದು ಸುದೀರ್ಘ ದೊಡ್ಡ ಜರ್ನಿನೇ ಆಗಿದೆ. ಮುಂದಕ್ಕೂ ಅದು ಮುಂದುವರಿಯುತ್ತೆ. ಇದರ ಮಧ್ಯೆ ಸಿನಿಮಾಗಳ ಮಧ್ಯೆ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತೀರಾ. ರಾಜಕಾರಣಕ್ಕೆ ಗಾಡ್ ಫಾದರ್ ಯಾರು ಅಂತ? ಗಾಡ್ ಫಾದರ್ ಅಂತ ಹೇಳಕ್ಕೆ ಸಾಧ್ಯ ಇಲ್ದಿದ್ರು ನನ್ನನ್ನು ಅಂದರೆ ನಮಗೇನಾಗ್ತಿತ್ತು, ಕಲಾವಿದರು ನಿಂತ್ಕೊಳ್ಳೋರು. ಈಗ ಅಂಬರೀಷ್ ಅಣ್ಣ ನಿಂತ್ಕೊಳ್ಳೋರು ಎಲೆಕ್ಷನ್ಗೆ. ಅದ್ರ ಮಧ್ಯ ಶ್ರೀನಿವಾಸ ಮೂರ್ತಿ ಇರೋರು, ದೊಡ್ಡಣ್ಣ ಅವರು, ಜಯಂತಿ ಅಮ್ಮ ಅವರು, ಈ ಥರದ್ದೆಲ್ಲ ಕೆಲವರು ಕಲಾವಿದರು ಕಂಟೆಸ್ಟ್ ಮಾಡ್ತಿದ್ರು. ಆವಾಗ ಏನು ಮಾಡ್ತಿದ್ರು, ನಮಗೆ ಕಲಾವಿದರು ಅವರಾಗಿ ಪರ್ಸ್ನಲಾಗೂ ಕರೀತಾಯಿದ್ರು ನಮಗೆ, ಬನ್ನಿ ಪ್ರಚಾರಕ್ಕೆ ಅಂತೆಲ್ಲ. ನಾವು ಅವಾಗ ಎಲ್ಲ ಪ್ರಚಾರಗಳಿಗೆ ಹೋಗ್ತಾ ಇದ್ದಿದ್ದುಂಟು. ಇವಾಗನೇ ನಾನು ಜಯನಗರ ಮನೇಲಿ ಇದ್ದೀನಿ. ಇದೇ ಮನೆಯಲ್ಲಿ ಕೃಷ್ಣೇಶ್ ಶೆಟ್ಟರ್ ಅವರ ಚಿಕ್ಕಮ್ಮ ಅವರು ಇಲ್ಲಿ ಇದ್ದರು, ನಮ್ಮ ಬಾಡಿಗೆಗಿದ್ದರು ನಮ್ಮ ಮನೆಗೆ, ಅವ್ರ ಫ್ಯಾಮಿಲಿ. ಅಲ್ಲಿ ಕೃಷ್ಣೇಶ್ ಶೆಟ್ಟರು ಬರ್ತಿದ್ರು. ಕೃಷ್ಣೇಶ್ ಶೆಟ್ಟರು ಆವಾಗ ಇಂಡಿವಿಜುವಲ್ ಆಗಿ, ಅಂದರೆ ಯಾವುದೇ ಪಕ್ಷದಿಂದ ಗುರುತಿಸ್ಕೊಂಡಿರಲಿಲ್ಲ. ಅವರು ಎಲೆಕ್ಷನ್ ನಿಂತರು ಮಾಲೂರಲ್ಲಿ. ಆವಾಗ ನನ್ನ ನನ್ನ ಆರ್ಟಿಸ್ಟ್ ಅಲ್ವಾ, ನೀವು ಬಂದು ಅವಾಗ ಎಲ್ರಿಗೂ ಬೇರೆಯವ್ರಿಗೂ ಮಾಡ್ತಿದ್ದೆ ಅಲ್ವಾ, ನೀವು ಬಾಮ್ಮ ನಮಗೆ ಪ್ರಚಾರ ಮಾಡಮ್ಮ ಅಂತೆಲ್ಲ ಅಂದರು. ಅವರು ಪ್ರಚಾರ ಹೋದೆ, ಅವ್ರು ಗೆದ್ದರು ಪ್ರಚಾರದಲ್ಲಿ. ಅದಾದಮೇಲೆ ಅವರು BJPಲಿ ಗುರುತಿಸ್ಕೊಂಡ್ರು. ಆವಾಗಲೂ ಪ್ರಚಾರ ಬಾಮ್ಮ ಅಂತ ಕರ್ಕೊಂಡು ಹೋದರು. ಆವಾಗಲೂ ಅವ್ರು ಗೆದ್ದಾಗ ತಕ್ಷಣ ಅವ್ರು ಬಿಡಲಿಲ್ಲ. ಅವರು ನೀನು BJP ಸೇರಬೇಕಮ್ಮ, ನೀನು BJP. ನಾನೇನೋ ನನಗೆ ಸೀರಿಯಸ್ಸಾಗಿ ನನಗೆ ಬರಲ್ಲ ಅಂತ ಎಷ್ಟು ಹೇಳಿದ್ರು, ಇಲ್ಲ ನೀನು ಬರಲೇಬೇಕು ಅಂತೇಳಿ ಶುರು ಮಾಡಿದ್ರು. ಕೃಷ್ಣೇಶ್ ಶೆಟ್ಟರು ಬಿಡಲೇ ಇಲ್ಲ, ಬಂದು ಬಲವಂತ ಮಾಡಿ ಇಲ್ಲ ನೀವು ಬರಲೇಬೇಕು. ಆಗಷ್ಟೇ BJP ಇದಕ್ಕೆ ಬಂದಿತ್ತು, ಸರ್ಕಾರ ಮಾಡ್ತಾಯಿತ್ತು. BJP ಮತ್ತು ಸಮ್ಮಿಶ್ರ ಸರ್ಕಾರ ಮಾಡ್ತಾಯಿತ್ತು. ಸೊ ಆವಾಗ ನಮ್ಮ ತಂದೆ ಹೇಳಿದಿಷ್ಟೇ, ಸಿನಿಮಾ ಓಕೆ, ಸಿನಿಮಾದಲ್ಲಿ ನಿನ್ಗೆ ಯಾರೋ ಚೇರ್ ಹಾಕ್ತಾರೆ, ಯಾರೋ ಕೊಡೆ ಹಿಡಿತಾರೆ, ಯಾರೋ ಊಟ ಕೊಡ್ತಾರೆ, ಯಾರೋ ಆ ಪಾತ್ರಕ್ಕೆ ಬಟ್ಟೆ ಕೊಡ್ತಾರೆ. ಆದರೆ ರಾಜಕೀಯ ಆ ಥರ ಅಲ್ಲ. ನೀನು ರಸ್ತೆಯಲ್ಲಿ ಬಂದು ನಾನು ಕೆಲಸ ಮಾಡ್ತೀನಿ, ಇನ್ನೊಬ್ಬರಿಗೆ ನಾನು ಸಹಾಯ ಮಾಡ್ತೀನಿ, ಇನ್ನೊಬ್ಬರ ಕಷ್ಟಗಳಿಗೆ ನಾನು ಧ್ವನಿ ಆಗ್ತೀನಿ ಅಂಥದ್ದು ಆದರೆ ಮಾತ್ರ ನೀನು ಬಾ ಅಂತ ಹೇಳಿದರು. ನಾನು ಮತ್ತು ಇವರು ಬಲವಂತ ಮಾಡೋದು ಅಂದೆ, ಇಲ್ಲ ಆಯಿತು ಬರ್ತೀನಿ, ಹೌದು ಹಾಕ್ತೀನಿ ಅಂತೆಲ್ಲ ಅವ್ರು ನಮ್ಮ ತಂದೆಗೆ ಹೇಳಿ ಬಂದೆ. ಆ ಥರ ಬಂದಾದಮೇಲೆ ನನಗೆ ಪಕ್ಷಕ್ಕೆ ಸೇರಾದಮೇಲೆ ಪಕ್ಷದ ಕೆಲಸ ಶುರು ಮಾಡಿಕೊಂಡೆ, ದುಡ್ದೆ. ಆಮೇಲೆ ಎಲೆಕ್ಷನ್ಸಲ್ಲಿ ಕೇಳಿದ್ರು, ಅಲ್ಲೆಲ್ಲ ಹೋದೆ. ನನಗೆ ಪಕ್ಷದಲ್ಲಾಗಲಿ ಅಥವಾ ಹೊರಗಡೆಗಾಗಿ ಅಧಿಕಾರಿಗಳು ಅಥವಾ ಜವಾಬ್ದಾರಿಗಳು ಏನು ಕೊಡಲಿಲ್ಲ ನನಗೆ. ಪಕ್ಷಕ್ಕೆ ಸೇರಿ ಒಂದು 5-6 ವರ್ಷ ಆದಮೇಲೆ ನನಗೆ ಮೊಟ್ಟ ಮೊದಲ ಬಾರಿಗೆ ಇದನ್ನು ಅಲ್ಲ ಕನ್ನಡ ಚಲನಚಿತ್ರ ಅಕಾಡೆಮಿಗೆ ಅಧ್ಯಕ್ಷನಾಗಿ ಮಾಡಿದ್ರು. ಅದಾದಮೇಲೆ ಅಧ್ಯಕ್ಷ ಆಗಿ ಅದೇ ವರ್ಷದಲ್ಲಿ ನನಗೆ MLC ಆಗಿ ಕೂಡ ಮಾಡಿದ್ರು. ಮತ್ತು ಅರಣ್ಯ ಅಭಿವೃದ್ಧಿ ಅಧ್ಯಕ್ಷ ಸ್ಥಾನವೂ ಕೊಟ್ಟರು. ನಾನು ಕೂಡ ಅಲ್ಲಿಯೂ ಕೂಡ ನನಗೆ ನಿಜವಾಗ್ಲೂ ನನಗೆ ಒಳ್ಳೆಯ ನಾಯಕರು ನನ್ನ ತಂದೆ ಸ್ಥಾನದಲ್ಲಿ ಅಣ್ಣ ತಮ್ಮಂದಿರ ಸ್ಥಾನದಲ್ಲಿ ನಿಂತು ನನಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಹೆಣ್ಮಕ್ಳು ಕೂಡ, ಅಲ್ಲಿನ ಹೆಣ್ಮಕ್ಳು ಶೋಭಾ ಕರಂದ್ಲಾಜೆ ಹಿಡಿದು ಭಾರತಿ ಶೆಟ್ಟರವರಿಂದ ಹಿಡಿದು ಎಲ್ಲರೂ ಕೂಡ, ಮತ್ತು ವಿಮಲಾ ನಾಯ್ಡು ಅಂತಿದ್ದರು, ಮತ್ತು ಅನೇಕ ನಮ್ಮ BJPಯ ಮಹಿಳಾ ಸದಸ್ಯರು ತುಂಬ ಜನ, ಅದರಲ್ಲಿ ಇಷ್ಟೊಂದು ಜನ ಒಂದು ಹೆಸರು ಹೇಳ್ತಾನೆ ಹೋಗ್ಬೋದು. ಅನೇಕರು ಕೂಡ ನಮ್ಮ ಮನೆಯ ಹೆಣ್ಮಗಳ ಥರನೇ ನನ್ನ ನೋಡಿ ಅಲ್ಲಿಯೂ ಸಪೋರ್ಟ್ ಮಾಡ್ತಾ ಒಂಥರ ಜೊತೇಲಿದ್ದು ನನಗೆ ಅಡ್ವೈಸು ಮಾಡೋದ್ರ ಜೊತೆಗೆ ನನ್ನ ಜೊತೇಲಿ ಒಂಥರ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ರು. ಈಗ BJP ಅಫ್ಕೋರ್ಸ್ ಈ BJP ಆ್ಯಂಡ್ ಮತ್ತು ಸಿನಿಮಾ ಚಿತ್ರರಂಗ ಎರಡೂ ನನ್ನ ಕುಟುಂಬದ ಒಂದು ಭಾಗ ಆಗೋಗಿದ್ದಾರೆ ಇಬ್ಬರು. ಎಸ್ ತಾರಮ್ಮ,
ಹೆಣ್ಮಕ್ಳು ಅಂದಿದ ತಕ್ಷಣ ಗ್ರಾಮ ಪಂಚಾಯತಿ ಸದಸ್ಯೆಯಿಂದ ಹಿಡಿದು ದೇಶದ ಪ್ರಧಾನಿವರೆಗೂ ಕೂಡ ಹೆಣ್ಮಕ್ಳು ಕೂಡ ಅಧಿಕಾರ ನಡೆಸಬಲ್ಲರು ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ಸೊ ಒಬ್ಬ ಹೆಣ್ಣು ಮಗಳಾಗಿ ರಾಜಕಾರಣದಲ್ಲಿ ಮುಂದುವರಿಯೋದು ಎಷ್ಟು ಚಾಲೆಂಜಿಂಗ್ ಅನಿಸುತ್ತೆ? ಸೊ ಏನು ಹೇಳಕ್ಕೆ ಬಯಸ್ತೀರಾ ಈ ವಿಚಾರವಾಗಿ? ಎಸ್, ರಾಜಕೀಯದಲ್ಲಿ ಇಟ್ಸ್ ಎ ಚಾಲೆಂಜಿಂಗ್. ಯಾಕಂತಂದರೆ ಇನ್ನೂ ಪುರುಷ ಪ್ರಧಾನ ಸಮಾಜ ಅಂತ ನಾವೇನು ಅಂತೀವಿ ಅದು ರಾಜಕೀಯದಲ್ಲಿ ಇನ್ನೂ ಇದೆ. ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ಒಂದಷ್ಟು ಮುಂದೆ ಬರಲಿಕ್ಕೆ ಅಥವಾ ಅವಕಾಶಗಳನ್ನು ಕೊಡಲಿಕ್ಕೆ ಇನ್ನೂ ಹಿಂಜರಿತಾರೆ. ಎಲ್ಲಿಯೋ ಅವರಿಗೆ ಒಂದು ಇದಿರ್ಬೋದು, ಹೆಣ್ಮಕ್ಳು ಹೊರಗಡೆ ತುಂಬ ಬಂದು ಕೆಲಸ ಮಾಡೋದು ಕಷ್ಟ ಆಗುತ್ತೆ, ಅಥವಾ ಮನೆ ಸಂಸಾರ ಮಕ್ಕಳು ಅಂತಿರುತ್ತೆ, ಜವಾಬ್ದಾರಿಗಳಿರುತ್ತೆ ಅಂತ ಅಂದ್ಕೊಳ್ತಾರೋ, ಅಥವಾ ಹೆಣ್ಣು ಮಕ್ಕಳಿಗೆ ಸಾಧ್ಯ ಇಲ್ಲ ಈ ಥರ ಕೆಲಸಗಳು ಅಂದ್ಕೊಳ್ತಾರೋ ಏನು ಅಂತ ಗೊತ್ತಿಲ್ಲ. ಆದರೆ ಯಾರೇ ಹೆಣ್ಣುಮಗಳು ಈ ಥರದ ಒಂದು ರಾಜಕೀಯದಲ್ಲಿ ಬಂದು ಕೆಲಸ ಮಾಡಿದಾಗ ಸಮರ್ಥಕವಾಗಿ ಮಾಡಿಯಾಳೆ, ಆಮೇಲೆ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಮಾಡಿಯಾಳೆ, ಮತ್ತು ಎಲ್ಲಿಯೂ ಕೂಡ ಪುರುಷರಿಗೆ ಕಡಿಮೆ ನಾನು ಅಂತ ಎಲ್ಲೂ ತೋರಿಸ್ಕೊಳ್ದೆ ಕೆಲಸ ಮಾಡಿದ್ದಾರೆ. ಅದು ಕಾರ್ಯಕರ್ತರಿಂದ ಹಿಡಿದು ಲೀಡರ್ಸ್ವರೆಗೂ. ಆದರೂ ಎಲ್ಲೋ ಒಂದು ಅಧಿಕಾರ ಅಂತ ಕೊಡುವಾಗ ಅಥವಾ ಟಿಕೆಟನ್ನು ಹಂಚುವಾಗ ಆ ತಾರತಮ್ಯ ಇದೆ. ನಮಗೆಲ್ರಿಗೂ ಒಂದು ಸಂತೋಷ ಕೊಟ್ಟಿರೋದು ಅಂತಂದರೆ ಆ ಕೂಗು ಬಹಳ ವರ್ಷಗಳಿಂದನೇ ಇರಬಹುದು. 33% ಮಹಿಳೆಯರಿಗೆ ಇದು ಮಾಡೋದು ಮೀಸಲಾತಿ ಕೂಗು. ಆದರೆ ಅದು ಸಾಕಾರ ಆಗಿದ್ದು ನರೇಂದ್ರ ಮೋದಿರವರ ಟೈಮಲ್ಲಿ. ಆದ್ದರಿಂದ ಅವರ ಬಗ್ಗೆ ಮತ್ತು ನಮಗೆಲ್ರಿಗೂ ಒಂದು ಹೋಪ್ ಇದೆ, ಒಂದು ರೀತಿಯಾದ ಕನಸಿದೆ. ಎಸ್, ಈಗಲಾದರೂ ನಮಗೆ ಒಂದು ಅಧಿಕಾರಿಗಳು ಸಿಗುತ್ತವೆ ಅನ್ನೋ ಒಂದು ಕನಸಿದೆ, ಅದು ನಡೆಬರುತ್ತೆ ಅಂದ್ಕೊಳ್ತೀನಿ. ಅಲ್ಲ, ಅವಕಾಶ ಕೊಟ್ಟರೆ ಅಲ್ವಾ ಅವರು ಅದನ್ನು ಏನು ಪರಿಪೂರ್ಣ ಮಾಡ್ತಾರಾ ಇಲ್ವಾ, ಅವರ ಸಾಮರ್ಥ್ಯ ಏನು ಅಂತ ಗೊತ್ತಾಗೋದು. ಯಾಕಂದರೆ ಇಂದಿರಾ ಗಾಂಧಿ ಅವರಿದ್ದರು, ಜಯಲಲಿತಾ ಅವರಿದ್ದರು, ಮಮತಾ ಬ್ಯಾನರ್ಜಿ, ಈ ಥರ ಸಾಕಷ್ಟು, ಸುಷ್ಮಾ ಸ್ವರಾಜು, ಸಾಕಷ್ಟು ಜನ ನಿದರ್ಶನಗಳಿದ್ದಾರೆ. ಸೊ ಅವಕಾಶಗಳು ಕೊಟ್ಟರೆ ಅವ್ರು ಅದನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ವೇದಿಕೆ ಆಗುತ್ತೆ. ಅವಕಾಶಗಳೇ ಕೊಡ್ತೀರಾ, ಹೆಣ್ಮಕ್ಳಿಗೆ ಸಮರ್ಥರಲ್ಲ ಅನ್ನೋದು ಎಷ್ಟು ಮಟ್ಟಿಗೆ? ಅದೇ ನನಗೂ ತುಂಬ ಬೇಜಾರಾಗೋದು. ಈಗ ನಾವೇನು ಎಕ್ಸಾಂಪಲ್ ಸೆಟ್ ಮಾಡೋಕ್ಕೆ ಹೋಗ್ತಿಲ್ಲ, ಎಕ್ಸಾಂಪಲ್ಗಳು ಆಲ್ರೆಡಿ ಇದ್ದಾರೆ. ನೀನು ಹೇಳಿದ್ಯಲ್ಲ, ಎಲ್ಲ ಮಹಿಳೆಯರು ಈಗಾಗಲೇ ಸಾಧಿಸಿ ತೋರಿಸಿದ್ದಾರೆ. ಸೊ ಇವರೇನು ನಮಗೆ ಆ ಥರದ ಅನುಮಾನಗಳು ಪಟ್ಕೊಳ್ಬೇಕಾಗಿಲ್ಲ. ನನಗನ್ಸಿದ್ದು ಈ ಥರ ಅನುಮಾನಗಳು ಪಡ್ತಿದ್ದಾರೋ ಏನೋ ಅಂತ. ಆದರೆ ಇಲ್ಲ, ಈಗಲೂ ಸಮರ್ಥರಿದ್ದಾರೆ. ನೀವು ಅವಕಾಶಗಳನ್ನು ಕೊಟ್ಟು ನೋಡಿ, ಅದರಲ್ಲಿ ಸಮರ್ಥನೆಯಿಂದ ಕೆಲಸ ಮಾಡ್ತಾರ ನೋಡಿ, ಆಮೇಲೆ ನೀವು ನಿರ್ಧಾರ ಮಾಡಿ ಅಂತ ಹೇಳ್ತೀನಿ ನಾನು. ಸೂಪರ್. ನಮಗೆ ಬಹಳ ಖುಷಿಯ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ತಾರಾ ಅನುರಾಧ ಅವರು ಇನ್ಮೇಲೆ ಜಸ್ಟ್ ತಾರಾ ಅನುರಾಧ ಅಲ್ಲ, ಡಾಕ್ಟರ್ ತಾರಾ ಅನುರಾಧ. ಡಾಕ್ಟರ್ ತಾರಾ ಅನುರಾಧ ಅಂತ ನಿಮ್ಮ ಹೆಸರಿಗೆ ಡಾಕ್ಟರೇಟ್ ಅಂತ ಒಂದು ಸೇರಿಕೊಳ್ಳುತ್ತಲ್ಲ, ಆ ಕ್ಷಣ ಎಷ್ಟು ಸ್ಪೆಷಲ್ ಅನಿಸಿತ್ತು ನಿಮಗೆ? ಇಟ್ಸ್ ರಿಯಲಿ ಸ್ಪೆಷಲ್, ನಿಜ ಹೇಳ್ತೀನಿ. ಯಾಕೆಂದರೆ ನನಗೆ ಒಂದು ಸಣ್ಣ ಊಹೆ ಅಥವಾ ಒಂದು ಸಣ್ಣ ಸುಳಿವು ಅಥವಾ ನನಗೆ ನಾನಾಗಲಿ ಪ್ರಯತ್ನ ಮಾಡಿದ್ದಾಗಲಿ ಇದು ಯಾವುದೂ ಇಲ್ಲ. ಅಂದರೆ ಡಾಕ್ಟ್ರೇಟ್ ನನ್ನ ಮನಸ್ಸಿನಲ್ಲಿ ಏನಿತ್ತು ಅಂದರೆ, ಸ್ವಲ್ಪ ವಯಸ್ಸಾದವ್ರಿಗೆ, ಇನ್ನೇನು ಆಗೋದಿಲ್ಲ ಅವ್ರು ಕೆಲಸ ಮಾಡಲಿಕ್ಕೆ ಅನ್ನೋರಿಗೆ, ಅಥವಾ ಆ ಥರದ ವಯೋಮಿತಿ ಇರೋರಿಗೆ ಡಾಕ್ಟ್ರೇಟ್ಗಳನ್ನು ಕೊಡ್ತಾರೆ ಅನ್ನೋದು ನನ್ನ ಮನಸ್ಸಿನಲ್ಲಿತ್ತು. ಆ ಥರದ ಕೆಲವು ಉದಾಹರಣೆಗಳು ನೋಡಿದ್ರಿಂದ, ಅಥವಾ ನಾನು ಅದನ್ನು ಬಯಸಿಯೂ ಇರಲಿಲ್ಲ. ನನಗೆ ಹಿಂದಿನ ದಿನ ಅಂದರೆ 9ನೇ ತಾರೀಕು ಅದು ಡಾಕ್ಟರೇಟ್ ಪ್ರಶಸ್ತಿ ಪ್ರದಾನ ಆಗ್ತದೆ ನನಗೆ. ಅಂದರೆ ಹಿಂದಿನ ದಿನ 8ನೇ ತಾರೀಕು ಸುಮಾರು 2:30 ಸಮಯದಲ್ಲಿ ನನಗೊಂದು ಕರೆ ಬರುತ್ತೆ. ಅವರು ರಿಜಿಸ್ಟ್ರಾರ್ ಚಂದ್ರಶೇಖರ್ ಅವರು ಅಕ್ಕಮಹಾದೇವಿ ಯೂನಿವರ್ಸಿಟಿಯಿಂದ ಅಂತ ಮಾತಾಡ್ತಾರೆ. ನಾನು ಅಂದ್ಕೊಳ್ತೀನಿ ಅದು ಫಂಕ್ಷನ್ ಇದೆ, ಫಂಕ್ಷನ್ಗೆ ಕರೆಯೋಕ್ಕೆ ಫೋನ್ ಮಾಡಿದ್ದಾರೆ ಅಂತ. ಹೇಳಿ ಅಂತ ಹೇಳ್ತೀನಿ ಅವರಿಗೆ. ಅವ್ರಿಗೆ ಇಲ್ಲ, ನಿಮ್ಮನ್ನು ನಾವು ಡಾಕ್ಟ್ರೇಟಿಗೆ ಆರಿಸಿದ್ದೀವಿ ಅಂತ ಹೇಳ್ತಾರೆ. ನನಗೆ ಒಂದು ಕ್ಷಣ ನಂಗೆ ಮಾತು ನಿಂತೋಗುತ್ತೆ. ಡಾಕ್ಟ್ರೇಟಾ? ಯಾಕಂದರೆ ನಾನು ಎಲ್ಲಿಯೂ ಯಾರ ಹತ್ರನೂ ಕೇಳಿಯೂ ಇಲ್ಲ. ಡಾಕ್ಟ್ರೇಟಾ ನನಗೆ ಒಂದು ನಿಮಿಷ ನನಗೇನು ಅದನ್ನು ಅಕ್ಸೆಪ್ಟು ಅವ್ರ ಮಾತುಗಳಲ್ಲಿ ಹೇಳಿದ್ರು ಅವತ್ತು ಹೋದಾಗ ಫಂಕ್ಷನಲ್ಲಿ. ನನಗೇನು ಅಂತ ಅರ್ಥ ಆಗಲಿಲ್ಲ. ನಾನು 1 ನಿಮಿಷ ಟೈಮ್ ಕೊಡಿ ಅಂತ ಇಮ್ಮಿಡಿಯೇಟಾಗಿ ವೇಣುಗೆ ಫೋನ್ ಮಾಡ್ತೀನಿ. ಅವ್ರು ಶೂಟಿಂಗ್ ಮಾಡ್ತಿರ್ತಾರೆ ಗೋವಾದಲ್ಲಿ. ಶೂಟಿಂಗ್ ಮಾಡ್ತಿರ್ತಾರೆ. ಈ ಥರ ಡಾಕ್ಟ್ರೇಟ್ ಇದಂತೆ ಕೊಡ್ತಾ ಇದ್ದಾರಂತೆ ನನಗೆ ಅಂದರೆ, ಬೇಡಾನು ಅಂತಾರವರು. ನಾನು ಹೌದಾ ಯಾಕೆ ಅಂದರೆ, ಬೇಡ ಪರವಾಗಿಲ್ಲ ಬೇಡ ಅನ್ನು, ಯಾರಾದರೂ ದೊಡ್ಡವ್ರಿಗೆ ಕೊಡೋಕ್ಕೆ ಹೇಳು, ಪರವಾಗಿಲ್ಲ ಬೇಡ ಅನ್ನು, ಥ್ಯಾಂಕ್ಸ್ ಹೇಳು ಅಂತ ಹೇಳಿದ್ರು. ನಾನು ಇಮ್ಮಿಡಿಯೇಟಾಗಿ ಮಾಡಿದ್ದು ಅದೇ. ಅವ್ರಿಗೆ ಮತ್ತೆ ಕರೆ ಮಾಡ್ತೀನಿ, ಫೋನ್ ಮಾಡ್ತೀನಿ.
ಫೋನ್ ಮಾಡಿಬಿಟ್ಟು, ಸರ್ ತುಂಬ ಥ್ಯಾಂಕ್ಸ್ ನನ್ನನ್ನು ಕನ್ಸಿಡರ್ ಮಾಡಿದ್ದಕ್ಕೆ ನೀವು. ಆದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಸರ್, ನನಗೇನಿದೆ ಒಂಥರ ಈ ಲಾಸ್ಟಲ್ಲಿ ಕೊಡ್ತಾ ಆ ಥರ ಅದಕ್ಕೆ ಆ ಥರ ಅಲ್ಲ ಸರ್, ನಾನು ಇನ್ನೂ ಕೆಲಸ ಮಾಡ್ತಿದ್ದೀನಿ. ನೀವು ಒಂದು ಕೆಲಸ ಮಾಡಿ ಸರ್, ಯಾರಿಗಾದ್ರೂ ದೊಡ್ಡವ್ರು ಕೊಡಿ ನನಗೆ ಅಂತ ಒಂದು 2-3 ಜನ ಹೆಣ್ಮಕ್ಳ ಹಿರಿಯರ ಹೆಸರು ಕೂಡ ಹೇಳ್ತೀನಿ ನಾನು. ಅದಕ್ಕೆ ಅವ್ರಿಗೆ ಒಂಥರ ಆಶ್ಚರ್ಯ ಆಗೋಗುತ್ತೆ, ಅವ್ರಿಗೊಂಥರ ಬೇಜಾರು ಆಗುತ್ತೆ ಅನಿಸುತ್ತೆ. ಅವರು ಬೇಜಾರಲ್ಲೂ ಮಾತಾಡಿದ್ರು. ಅಮ್ಮ, ಇದು ಯಾರೋ ಅಪ್ಲಿಕೇಶನ್ ಹಾಕಿ ಅಥವಾ ಯಾರೋ ಹೇಳಿ ಕೊಡೋವಂಥ ಪ್ರಶಸ್ತಿ ಅಲ್ಲ. ಇದು ನಾವು ಆರಿಸಿರೋದು, ನಿಮಗೆ ಗೌರವಪೂರ್ವಕವಾಗಿ ಕೊಡ್ತಿರೋದು, ನಿಮ್ಮ ಸಾಧನೆಗೆ ಕೊಡ್ತಿರೋದು ಹೊರತು ವಯಸ್ಸಿಗೆ ಕೊಡ್ತಾ ಇಲ್ಲ. ನಿಮಗೆ ತಪ್ಪು ತಿಳ್ಕೊಂಡಿದ್ದೀರಾ, ವಯಸ್ಸಾದವ್ರಿಗೆ ಮಾತ್ರ ಕೊಡ್ತಾರೆ ಅಂತ, ಅಥವಾ ನಿಮ್ದು ಮುಗಿದೋಯ್ತು ಅಂತ ಕೊಡ್ತಾರೆ ಅಂತಲ್ಲ. ಇಷ್ಟರ ಚಿತ್ರ ಜೀವನದಲ್ಲಿ ನಿಮ್ಮ ಮಾಡಿರೋ ಸಾಧನೆಗಳಿಗೆ ನಾವು ಗುರುತಿಸಿ ಕೊಡ್ತಿರೋದು. ಇದು ಗವರ್ನರಿಂದ ಅಪ್ರೂವ್ ಆಗಿ ಬರೋದು. ನಾವು ಏನೇ ಯೂನಿವರ್ಸಿಟೀಲಿ ನಾವು ಯಾರೇ ಕೆಲವು ಅಪ್ಲಿಕೇಶನ್ಗಳು ಬಂದಿರ್ತವೆ ಬೇಕು ಅಂತ. ಅಪ್ಲಿಕೇಶನ್ನು ಸ್ಕ್ರೂಟ್ನಿ ಮಾಡಿ ಎಲ್ಲ ಮಾಡಿ ನಾವು ಇಂಥವ್ರು ಕೊಡಬೇಕು ಅಂತ ಅಂದುಕೊಂಡ್ರೂ ಕೂಡ ಅದು ಗವರ್ನರ್ ಆಫೀಸಿಗೆ ಬಂದಾಗಲೂ ಕೂಡ ಬದಲಾಗಿದ್ದು ಬಹಳ ಉದಾಹರಣೆಗಳಿದ್ದಾವೆ. ಅದು ಏನೂ ಆಗದೆ ನಿಮಗೆ ನಾವು ಇದುವರೆಗೂ, ಅದರಲ್ಲೂ ಮಹಿಳಾ ಯೂನಿವರ್ಸಿಟಿಯಲ್ಲಿ ಒಂದು ಸಿನಿಮಾದವರಿಗೆ, ಚಲನಚಿತ್ರರಂಗಕ್ಕೆ ಸಂಬಂಧಪಟ್ಟವ್ರಿಗೆ ಕೊಡ್ತಿರೋ ಮೊಟ್ಟ ಮೊದಲ ಒಂದು ಗೌರವ ಇದು. ನೀವು ಬೇಡ ಅಂತಂದರೆ ನಮಗೆ ತುಂಬ ನೋವಾಗುತ್ತೆ. ಇದು ಆಗಲೇ ಅನೌನ್ಸ್ ಆಗೋಗಿದೆ. ಈಗ ಬೇಡ ಬೇಕು ಮಧ್ಯದಲ್ಲಿ ಇಲ್ಲ. ಇದು ವಿ ಹ್ಯಾವ್ ಆಲ್ರೆಡಿ ಅನೌನ್ಸ್ಡ್ ಆ್ಯಂಡ್ ನಾವು ಪ್ರೆಸ್ ಮೀಟು ಮಾಡಾಗಿದೆ ಇಲ್ಲಿ ಅಂತ ಹೇಳ್ತಾರೆ. ನನಗೆ ಒಂದು ಅರ್ಥ ಆಗಲ್ಲ. ನನಗೆ ನಿಜ ಹೇಳ್ತೀನಿ ಲಕ್ಷ್ಮಿ, ಅಫ್ಕೋರ್ಸ್ ನೀನು ನಂಗೆ ತುಂಬ ಕ್ಲೋಸ್. ನಾನಿಲ್ಲಿ ಏನೂ ಸುಳ್ಳು ಹೇಳಬೇಕಾಗಿಲ್ಲ. ನನಗೆ ಕೈ ಕಾಲು ಎಲ್ಲ ತಣ್ಣಗಾಗಿದಂತೂ ಸತ್ಯ. ಅಯ್ಯೋ ಇವ್ರು ಬೇಜಾರು ಮಾಡ್ಕೊಂಡ್ರಲ್ಲ ಅಂತ ತಿರ್ಗಾ ವೇಣುಗೆ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಮಾಡಿದ್ಮೇಲೆ ಅವರು ಹೌದಾ ಹೌದಾ ಸರಿ ಸರಿ ಅಂದರು. ಅದಾದಮೇಲೆ ಮತ್ತೆ ಫೋನ್ ಮಾಡ್ತೀನಿ, ಯಾವಾಗ ಫಂಕ್ಷನ್ನು ಅಂತ ಕೇಳ್ತೀನಿ. ನಾಳೆ ಬೆಳಗ್ಗೆ 11:30. ಎಲ್ಲಿ ಫಂಕ್ಷನ್ನು? ಬಿಜಾಪುರದಲ್ಲಿ ಅಯ್ಯೋ ಬಿಜಾಪುರಕ್ಕೆ ಹೆಂಗೆ ಬರೋದು ನಾನು ಇಲ್ಲಿಂದ? ಈಗಾಗಲೇ 4:30 ಆಗೋಗಿದೆ. ಇಷ್ಟು ಮಾತಾಡೋಷ್ಟೆಲ್ಲ ಟೈಮ್ ಆಗೋಗಿತ್ತು. ಇಷ್ಟೊಂದು ಟೈಮ್ ಆಗಿದೆ, ನಾಳೆ ಹೆಂಗೆ ಬರೋದು ಅಂದರೆ, ಇಲ್ಲ ನೀವು ಹೆಂಗಾರ ಬರಬೇಕು, ನನಗೆ ತುಮಕೂರಿನಲ್ಲಿ ಫಂಕ್ಷನ್ ಇದೆ ಅಂತ ಹೇಳ್ತೀನಿ. ಅವರು ತುಮಕೂರಿಂದ ಬಂದುಬಿಡಿ ಹೆಂಗಾರೆ ಅಂತಾರೆ. ಅಯ್ಯೋ ದೇವ, ಹೆಂಗೆ ಬರೋದು? ಆಮೇಲೆ ನನಗೆ ಅಲ್ಲಿಗೆ ಹೋದ್ಮೇಲೆ ಆಮೇಲೆ ಗೊತ್ತಾಗುತ್ತೆ ಅವ್ರದ್ದು ಡ್ರೆಸ್ ಕೋಡೆಲ್ಲ ಇರುತ್ತೆ. ನನಗೆ ಅದೆಲ್ಲ ಏನೂ ಗೊತ್ತಿಲ್ಲ. ನೋಡಿದ್ರೆ ನಾನು ಬೇರೆ ಬೇರೆ ಡ್ರೆಸ್ ಹಾಕ್ಕೊಂಡು ಹೋಗಿದ್ದೆ, ಕಲರ್ ಬೇರೆ ಹಾಕ್ಕೊಂಡು ಹೋಗಿದ್ದೆ. ನಾನಂತೂ ಅವ್ರು VC ಅವ್ರನ್ನ ಅಲ್ಲೇ ನೋಡಿದ್ದು ನಾನು. ಅವರು ಅಲ್ಲಿ ಸಂಬಂಧಪಟ್ಟವ್ರನ್ನ ಎಲ್ಲರೂ ಅದೇ ಸ್ಟೇಜಲ್ಲೇ ನೋಡಿದ್ದು ನಾನು. ಯಾಕಂದರೆ ಅವರು ನನ್ನ ಜೊತೆ ಮಾತಾಡಿದವರು ಪರಿಚಯ ಇರಲಿಲ್ಲ ನನಗೆ. ಚಂದ್ರಶೇಖರ್ ಅವರು ಸ್ಟೇಜ್ ಮೇಲೆ ಅದೇ ಅಂದರು, ನೀವೊಬ್ಬರೇ ಮೇಡಮ್ ಗೌರವ ಡಾಕ್ಟ್ರೇಟ್ ಸಿಕ್ಕಿದೆ ಅಂದರೆ ಬೇಡ ಅಂದವ್ರು ನೀವೊಬ್ಬರೇ, ನಮ್ಗೆ ಯಾರೂ ಈ ಥರ ಹೇಳಿದ್ದೇ ಇಲ್ಲ ಅಂತಂದರು. ನನಗೆ ಗೊತ್ತಾಗಲಿಲ್ಲ, ಕ್ಷಮೆ ಇರಲಿ ಅಂತ ಕೇಳಿದೆ ಅವ್ರಿಗೆ. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಲಕ್ಷ್ಮಿ ನನಗನ್ಸಿದ್ದು, ನನ್ನ ಜೊತೆ 2 ಹೆಣ್ಮಕ್ಳು ತೊಗೊಂಡ್ರು, ಅವರು ಸಾಧಕಿಯರು ತೊಗೊಂಡ್ರು. ಅವ್ರ ಬಗ್ಗೆ ನಾನು ಕೇಳಿ ತುಂಬ ಖುಷಿ ಅನ್ನಿಸ್ತು. ಆದರೆ ಅಲ್ಲಿ ಓದಿ ಯೂನಿವರ್ಸಿಟೀಲಿ PhD ತೊಗೊಂಡ್ರಲ್ಲ ಲಕ್ಷ್ಮಿ, ಹೆಣ್ಮಕ್ಳು ಥೀಸಿಸ್ ಮಾಡಿ. ಒಬ್ಬರು ಮನೆ ಕೆಲಸದ ಹೆಣ್ಮಕ್ಳು, ಓಕೆ, ಅವ್ರ ತಾಯಿ. ಆಮೇಲೆ ಇನ್ನೊಬ್ಬರು ಹೂವು ಮಾರೋ ಕುಟುಂಬಕ್ಕೆ ಇದ್ದ ಹೆಣ್ಮಗಳು. ಇನ್ನೊಬ್ಬಳು ಧರ್ಮದಲ್ಲಿ ಮುಸಲ್ಮಾನರು ಸರ್ವಜ್ಞನ ಮೇಲೆ ಥೀಸಿಸ್ ಮಾಡಿ PhD ತಗೊಂಡ್ರು ಅವರು. ಲಕ್ಷ್ಮಿ, ಅದನ್ನ ನೋಡಿ ನನಗೆ ನಾನು ಎಂಥ ಪುಣ್ಯ ಮಾಡಿದೆ, ಎಂಥ ಧನ್ಯಳು ನಾನು. ಇಂಥ ಹೆಣ್ಣುಮಕ್ಕಳು ತಗೊಳ್ಳುತ್ತಿರೋ ಒಂದು ವೇದಿಕೆಯಲ್ಲಿ ನಾನು ಡಾಕ್ಟ್ರೇಟ್ ತಗೊಳ್ಳೋದಿದೆಯಲ್ಲ, ಬಹುಶಃ ನನಗೆ ಭಗವಂತ ಮಾಡಿದ ಒಂದು ತುಂಬ ದೊಡ್ಡ ಆಶೀರ್ವಾದ ಅಂತ ನಾನು ಭಾವಿಸ್ತೀನಿ. ಏಕೆಂದರೆ ಅಷ್ಟು ಹೆಣ್ಮಕ್ಳು ಬರೆದು ಇದು ಮಾಡಿ ಓದಿ, ಅದು ಯಾರೊಬ್ಬರು ಅನುಕೂಲಸ್ಥರ ಮಕ್ಕಳಿಲ್ಲ ಅಲ್ಲಿ. ಇಂಥ ಮಕ್ಕಳೇ ಜಾಸ್ತಿ. ನನಗೆ ಅವ್ರು ಹೇಳ್ತಾಯಿದ್ರೆ ಇವ್ರು ಇಂಥ ಮಕ್ಕಳು. ನಾನೊಬ್ಬ ಮುಸ್ಲಿಂ ಹೆಣ್ಮಗಳು ಫುಲ್ಲು ಇದನ್ನೆಲ್ಲ ಹಾಕ್ಕೊಂಡು ಬರ್ತಿದ್ದಾಳೆ. ಅವಳು ಸರ್ವಜ್ಞ ಇದರಲ್ಲಿ ಥೀಸಿಸ್ ನಂದೆ. ಆ ತಾಯಿಗೆ ನಮಸ್ಕಾರ ಮಾಡಿದೆ. ನಾನು ಐ ಕಾಂಟ್ ಇಮ್ಯಾಜಿನ್. ನಾನು ನಿಜವಾಗ್ಲೂ ಕಣ್ಣೀರು ಬಂದಿದ್ದು ಸತ್ಯ. ನನಗೆ ಹೆಚ್ಚು ಸಮಯ ಇರಲಿಲ್ಲ ಕಳಿಯೋಕ್ಕೆ, ಯಾಕಂದರೆ ಆವತ್ತು ರಾತ್ರಿಯೇ ಮತ್ತೆ ಬೆಳಗಾಮಿಂದ ನನಗೆ ಫ್ಲೈಟ್ ಇತ್ತು ವಾಪಸ್ಸು. ಸೊ ನಾನು ಬೇಗ ನನ್ನನ್ನು ಕಳಿಸ್ಕೊಡ್ಬೇಕಿತ್ತು. ಅವರೇ ಬಂದು ಯೂನಿವರ್ಸಿಟಿ, ನಿಮ್ಮ ವಿಮಾನ ಲೇಟ್ ಆಗ್ತಾ ಇದೆ, ನೀವು ದಯವಿಟ್ಟು ಬನ್ನಿ, ಇಲ್ಲಿಂದ ತಿರ್ಗಾ 3 ಗಂಟೆ ಪ್ರಯಾಣ ಇದೆ ಅಂತ ಎಬ್ಬಿಸಿ ಕಳಿಸಿದ್ರು. ಅಲ್ಲಿ ತನಕ ನಾನು ಮೈ ಮರೆತು ಆ ಹೆಣ್ಮಕ್ಳನ್ನ ನೋಡ್ತಾ ಇದ್ದೆ ನಾನು. ತುಂಬ ತುಂಬ ಸಂತೋಷ ಅನ್ನಿಸ್ತು. ಇದಕ್ಕಾಗಿ ನಾನು ಎಲ್ಲರನ್ನೂ ಸ್ಮರಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ನೆನೆಸದೆ, ನಾನು ಅಂದುಕೊಳ್ಳೋದು, ಯಾಕಂದರೆ ಈ ಸಿನಿಮಾಗಳು ಕಾಂಪಿಟೇಷನಲ್ಲಿ ಇದ್ದಾಗ ಲಕ್ಷ್ಮಿ ನಮ್ಗೆ ಅನಿಸ್ತಾ ಇರುತ್ತೆ, ನಮ್ಮ ಸಿನಿಮಾ ಕಾಂಪಿಟೇಷನಲ್ಲಿದೆ, ನಾನು ಬಂದರೂ ಬರ್ಬೋದು, ಅದೆಲ್ಲ ನಮ್ಗೆ ಮೊದಲೇ ಗೊತ್ತಿರುತ್ತೆ. ಅಥವಾ ಇನ್ನೇನಾದರೂ ಪ್ರಶಸ್ತಿಗಳಾದರೆ, ಇದರಲ್ಲಿ ನನ್ನ ಹೆಸರಿದೆ, ನನ್ನ ಬರ್ಬೋದು. ಇದು ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ, ಯಾವುದೇ ಒಂದು ಕೋರಿಕೆ ಇಲ್ಲದೆ, ಯಾರ ಹತ್ರನೂ ನಾನು ಕೇಳ್ಕೊಳ್ದೆ,
ಅಥವಾ ನನಗೆ ಕೊಟ್ಟಿದ್ದು, ಅಥವಾ ಬಹುಶಃ ನನ್ನ ಪಕ್ಷದ ಹಿರಿಯರು, ನನ್ನ ಸಂಘದ ಹಿರಿಯರು, ಅಥವಾ ನನ್ನ ಒಂದು ತಂದೆ ತಾಯಂದಿರು, ನನಗೆ ಪಾಠ ಕಲಿಸಿದವರು, ಎಲ್ಲ ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು, ನನ್ನ ಚಿತ್ರರಂಗ, ಮತ್ತು ನನ್ನನ್ನು ನಿಜವಾಗ್ಲೂ ಹೃದಯದಿಂದ ಅಭಿಮಾನಿಸುವ ಅಭಿಮಾನಿಗಳು ಇವರೆಲ್ಲರ ಆಶೀರ್ವಾದ ಅನಿಸುತ್ತೆ ಲಕ್ಷ್ಮಿ. ಸೂಪರ್. ವೀಕ್ಷಕರೇ, ಇದು ತಾರಮ್ಮ ಅಂತಂದರೆ ಇವ್ರು ಹೇಳ್ದಂಗೆ ಡಾಕ್ಟ್ರೇಟ್ ಕೊಡ್ತಿದ್ದೀವಿ ಅಂತಂದಾಗ ಯಾರೋ ಒಬ್ರು ಕರೆ ಮಾಡಿದಾಗ ಎಲ್ಲಿ ಎಷ್ಟೊತ್ತಿಗೆ ಯಾವತ್ತು ಬರಬೇಕು ಅಂತ ಕೇಳೋರಿದ್ದಾರೆ, ಅಥವಾ ಇತ್ತೀಚಿನ ದಿನಗಳಲ್ಲಿ ನನಗೊಂದು ಡಾಕ್ಟ್ರೇಟ್ ಬೇಕು ಅಂತೇಳ್ಬಿಟ್ಟು ದುಡ್ಡು ಕೊಟ್ಟು ಡಾಕ್ಟ್ರೇಟ್ನ ಕೊಂಡುಕೊಳ್ಳೋರು ಕೂಡ ಇದ್ದಾರೆ. ಅದು ಸಾಕಷ್ಟು ಜನಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ಇವರ 40 ವರ್ಷಗಳ ಚಿತ್ರರಂಗದ ಸೇವೆ ಗುರುತಿಸಿ ನಿಮಗೆ ಈ ಥರ ಡಾಕ್ಟರೇಟ್ ಗೌರವವನ್ನು ನೀಡ್ತಾ ಇದ್ದೀವಿ ಅಂತಂದಾಗ ಅದನ್ನು ಅಂದರೆ ಬೇಡ ಅಂತ ತಿರಸ್ಕರಿಸಿದಂಥ ಮೊದಲ ಮಹಿಳೆ ಇವರೇ ಅನಿಸುತ್ತೆ. ಎಸ್, ಅದರ ಹೊರತಾಗಿ ಡಾಕ್ಟ್ರೇಟ್ ಪಡೆದು ನೀವು ಮನೆಗೆ ಬರ್ತೀರಾ. ನೀವು ಡಾಕ್ಟ್ರೇಟ್ ಪಡೆದಾಗ ಎಷ್ಟು ಖುಷಿ ಆಯಿತು ನನಗೆ ಗೊತ್ತಿಲ್ಲ. ನಿಮ್ಮನ್ನು ಅಭಿನಂದಿಸೋದಕ್ಕೆ ಇಡೀ ಚಿತ್ರರಂಗದ ತಾರೆಯರೆಲ್ಲ ಸೇರಿ ತಾರಮ್ಮನ ಮನೆಗೆ ಬರ್ತಾರಲ್ಲ, ಡಾಕ್ಟರ್ ತಾರಮ್ಮನ ಮನೆಗೆ, ಆ ವಿಡಿಯೋ ನೋಡಿ ನನಗಂತೂ ಆ 70s, 80s, 90s ಈಗಿನ ಕಾಲದ ಹೀರೋಯಿನ್ಸು ಎಲ್ಲರನ್ನೂ ಒಂದೇ ವೇದಿಕೆಯಲ್ಲಿ ಇದೇ ಮನೆಯಲ್ಲಿ ನೋಡಿದಾಗ ನನಗಾಗಿದ್ದ ಖುಷಿ ಅಂತೂ ನನಗೆ ಎಷ್ಟು ಖುಷಿಯಾಗಿದೆಯೋ ಇಡೀ ಚಿತ್ರರಂಗಕ್ಕೂ ಅಷ್ಟೇ ಖುಷಿಯಾಗಿದೆ. ಬಹುಶಃ ಭಾರತೀಯ ಚಿತ್ರರಂಗದಲ್ಲಿ ಈ ಥರದ ಒಂದು 70ಸಿಂದ ಈಗಿನ ಜನ್ರೇಷನ್ವರೆಗೂ ಎಲ್ಲ ಅಭಿನೇತ್ರಿಯರು ಒಟ್ಟಿಗೆ ಸೇರಿರೋದು ಇದೇ ಮೊದಲು ಅನಿಸುತ್ತೆ. ಹೌದು, ಅದನ್ನು ನನಗೆ ಹಿರಿಯ ಪತ್ರಕರ್ತರ ಕುಮಾರ್ ಅವರಿಂದ ಗೊತ್ತಾಯಿತು. ನನಗೆ ಮಹಿಳಾ ಯೂನಿವರ್ಸಿಟಿಯಿಂದ ತಗೊಂಡಿದ್ದಕ್ಕೆ ಮಹಿಳೆಯರ ಜೊತೆ ಸಂಭ್ರಮಿಸಬೇಕು ಅಂತಿತ್ತು. ಅದರ್ವೈಸ್ ನನಗೆಲ್ಲ ಚಿತ್ರರಂಗದ ಪುರುಷರು ಮಹಿಳೆಯರು ಎಲ್ಲರೂ ಒಂದೇ. ಆದರೆ ಒಂದು ಸ್ಪೆಷಲ್ಲಾಗಿ ಮಹಿಳಾ ಯೂನಿವರ್ಸಿಟಿಯಿಂದ ಈ ಥರದೊಂದು ನನಗೊಂದು ಪದವಿ ಸಿಕ್ಕಿದೆ. ಅದರಿಂದ ಇದನ್ನು ಮಣಿಗಳ ಜೊತೆನೇ ಮಾಡಬೇಕು ಅಂತಿತ್ತು ನನಗೆ. ನಾನು ಒಂದಷ್ಟು ಅಂದರೆ ನನಗೆ ಹತ್ತಿರವಾದವರು, ಮತ್ತು ನನ್ನ ಜೊತೆ ಕೆಲಸ ಮಾಡಿದವರು, ಮತ್ತು ನನಗೆ ಮನಸ್ಸಿಗೆ ಇದ್ದವರು, ಮತ್ತು ತೀರಾ ಇತ್ತೀಚೆಗೆ ಹೆಣ್ಮಕ್ಳು ಕೆಲವು 2-3 ಜನ ಜೊತೆ ಕೆಲಸ ಮಾಡಿಲ್ಲ. ಆದರೂ ಒಂದಷ್ಟು ಸಮಾರಂಭಗಳಿಗೆ, ಒಂದಷ್ಟು ಕೆಲಸಗಳಿಗೆ, ಸಮಾಜಮುಖಿ ಕೆಲಸ ಮಾಡಿದಾಗ ಅವರೆಲ್ಲ ಹೆಣ್ಮಕ್ಳು ಕೈ ಜೋಡಿಸಿದ್ರು ನನಗೆ. ಅಂಥ ಹೆಣ್ಮಕ್ಳನ್ನೆಲ್ಲ ಕರಿಬೇಕು ಅಂತ ಆಯಿತು. ನಾನು ಕರೆದಿದ್ರಲ್ಲಿ ಒಬ್ಬರು ಇಬ್ಬರು, ಅಂದರೆ ಒಬ್ಬರು ಹಿಂದಿನ ದಿನ ಬರ್ತೀನಿ ಅಂತ ಹೇಳಿದರು. ಆದರೆ ನಾನು ಇರಲಿಲ್ಲ ಮನೆಯಲ್ಲಿ. ಇನ್ನೊಬ್ಬರು ಅವರು ಸ್ವಂತದವ್ರನ್ನ ಏನೋ ಕಳ್ಕೊಂಡಿದ್ರು, ಅವ್ರು ಬರೋಕ್ಕಾಗಲಿಲ್ಲ ಅನ್ನೋದು ಬಿಟ್ಟರೆ ಪ್ರತಿಯೊಬ್ಬರು ಬಂದರು. ನನಗೆ ತುಂಬ ತುಂಬ ಸಂತೋಷ ಅನ್ನಿಸ್ತು. ಆಮೇಲೆ ಕೆಲವರಂತೂ ನಾನು ಬರಬೇಕಾದ್ರೆ ನಾನು ಸ್ವಲ್ಪ ಹೊತ್ತಿಗೆ ಮಾತ್ರ ಬರ್ತೀನಿ, ನನಗೆ ಇನ್ನೊಂದು ಪ್ರೋಗ್ರಾಮ್ ಇದೆ ಅಂದ್ಕೊಂಡೆಲ್ಲ ಹೇಳಿದ್ರು. ಆಮೇಲೆ ಕೆಲವರು ನಾನು ಮನೆಗೆ ಹೋಗಬೇಕು. ಆದರೆ ಏನೂ ಆಗಲಿಲ್ಲ. ಇಲ್ಲಿ ಬಂದ ತಕ್ಷಣ ಎಲ್ಲರೂ ಇದ್ದು ಖುಷಿಯಿಂದ ನಮ್ಮ ಜೊತೆ ಸಮಯ ಕಳೆದು ಒಂಥರ ಅವ್ರ ಮನೆ ಥರ ಓಡಾಡಿಕೊಂಡು, ನಾನು ಬಳೆ ಶಾಸ್ತ್ರ ಅದೆಲ್ಲ ಇಟ್ಟಿದ್ದೆ, ಎಲ್ಲರೂ ಬಳೆ ತೊಡೋದ್ರಿಂದ ಭಾರತಿಯಮ್ಮ, ಹೇಮಾ ಚೌಧರಿರವರು, ಆಮೇಲೆ ಒಂದಷ್ಟು ಬಳೆಗಳನ್ನೂ ಕೈಗೆ ಇಟ್ಕೊಂಡು ನನ್ನ ಈ ಸೀರೆಗೆ ಮ್ಯಾಚ್ ಆಗುತ್ತೆ ಕಡೆ ಅಂತ. ಆಮೇಲೆ ಜೈಮಾಲ ಅಮ್ಮ, ನಾನು ಮದುವೆಗೆ ಈ ಥರ ಸೀರೆ ತಗೊಂಡಿದ್ದೀನಿ, ನಾನು ಈ ಬಳೆ ಅಂದರೆ ತುಂಬ ಖುಷಿ ಅನ್ನಿಸ್ತು ನನಗೆ. ಹಳೆಯ ಸಂಪ್ರದಾಯ ನಾವು ಮರೆತು ಬಿಟ್ಟಿದ್ವಿ, ಬಳೆ ತೊಡಸ್ಕೊಳ್ಳೋದು ಅದು ಎಲ್ಲನೂ ಬರೀ. ಆಮೇಲೆ ನಾನು ಪೂಜಾ ಅಂತ ಹೇಳಿ ಆ ಹುಡುಗಿಗೆ ಇದು ಕೊಟ್ಟಿದ್ದೆ, ಇದನ್ನೆಲ್ಲ ಅವಳೇ ಅಲಂಕಾರ ಮನೆಯದು ಅದೆಲ್ಲ ಮಾಡಿದ್ದಿದ್ದು ಪಾಪ. ಆ ಹುಡುಗಿ ಒಂದು ಆಟ ಆಡಿಸೋಣ, ನಂದು ಆಟ ಬೇಡ, ಅವರವರ ಹಾಡನ್ನೇ ನೆನಪಿಸೋಣ, ಅವರೆಲ್ಲ ಮರ್ತೋಗಿರ್ತಾರೆ, ಎಷ್ಟೋ ವರ್ಷಗಳ ಹಿಂದೆ ಅವರು ಹಾಡಿಗೆ ಅದು ಡ್ಯಾನ್ಸ್ ಮಾಡಿರ್ತಾರೆ, ಮತ್ತು ಅವ್ರು ಹಾಡು ಹಾಕಿ ಅದನ್ನೇ ಡ್ಯಾನ್ಸ್ ಒಂಥರ ಹೇಳೋಣ, ಒಂಥರ ಖುಷಿ ಪಡ್ತಾರೆ ಅಂತ ಹೇಳಿ. ಅದರಲ್ಲಿ ನನಗೆ ತುಂಬ ಖುಷಿ ಅನಿಸಿತ್ತು. ಭಾರತಿಯಮ್ಮ ಎದ್ದೊಳಕ್ಕೆ ಭಾರತಿಯಮ್ಮ ಡ್ಯಾನ್ಸ್ ಮಾಡಿದ್ದು, ಹೇಮಾ ಚೌಧರಿಯವರು, ಸುಮಿತ್ರಮ್ಮ, ಜೈಮಾಲಾರವರು, ಶ್ರುತಿ, ಸುಧಾರಾಣಿ, ಮಾಳವಿಕಾ, ಎಲ್ಲರೂ ಎಲ್ಲರೂ ಸಂತೋಷಪಟ್ಟಿದ್ದು. ಆಮೇಲೆ ಪೂಜಾ ಗಾಂಧಿ ಅಂತೂ ಪುನೀತ್ದು ಅವಳದು ಸಾಂಗಿಗೆ ಅಶ್ವಿನಿಯನ್ನು ಕರ್ಕೊಂಡು, ಪಾಪ ಅವ್ರು ತುಂಬ ಸಂಕೋಚ ಪಡ್ತಿದ್ರು, ಅವರನ್ನು ಕರ್ಕೊಂಡು ಬಂದು ಅವರು ಒಂಥರ ಪುನೀತ್ ರಾಜ್ಕುಮಾರ್ ಥರ ನಿಂತಿದ್ದು ಜೊತೆಯಲ್ಲಿ ಅವಳ ಜೊತೆ. ಆಮೇಲೆ ಸುಧಾ ನರಸಿಂಹರಾಜು ಅವ್ರ ತಂದೆ ಹಾಡಿಗೆ ಡ್ಯಾನ್ಸ್ ಮಾಡಿದ್ದು. ಆಮೇಲೆ ಇವಳು ತ್ರಿವೇಣಿ ಅವ್ರ ತಾಯಿ ಹಾಡಿಗೆ ಹೆಜ್ಜೆ ಹಾಕಿದ್ದು. ಮತ್ತು ಸಂಘವಿ ನಾವು ಮರ್ತೇ ಬಿಟ್ಟಿದ್ವಿ. ಸಂಘವಿ ನಮ್ಮ ದಿಗ್ಗಜರಲ್ಲೆಲ್ಲ ಹೀರೋಯಿನ್ ಮಾಡಿದ್ಲು ವಿಷ್ಣು ಸರ್ ಜೊತೆಗೆ. ಆ ಹುಡುಗಿ ಅವಳು ಡ್ಯಾನ್ಸ್ ಮಾಡಿದ್ದು. ಗುರುಕಿರಣ್ ಹೆಂಡತಿ ಗುರುಕಿರಣ್ ಸಂಬಂಧಪಟ್ಟ ಹಾಡಿಗೆ ಹೆಜ್ಜೆ ಹಾಕಿದ್ದು. ಈ ಥರದೆಲ್ಲ ಸುಧಾ ಬೆಲ್ವಾಡಿ ಅವಳು ಅಭಿನಯ ಮಾಡಿದ ಸಿನಿಮಾಗೆ, ವೀಣಾ ಸುಂದರ್ ಅವಳು ಅಭಿನಯ ಮಾಡಿದ ಸಿನಿಮಾದಲ್ಲಿ, ಮಾಳವಿಕಾ, ಅನುಪ್ರಭಾಕರ್ ಅಂತೂ ಅವಳು ನನ್ನನ್ನು ಓಡಾಡಿಸೇ ಬಿಟ್ಲು. ನಾನಂದೆ ಆ ಸಾಂಗಲ್ಲಿ ಹಂಗೆ ಓಡಿರೋದು, ನೀವು ಓಡಿ ಅಂತ. ಒಂಥರ ಮಾಲಾಶ್ರೀ ಅವಳು ಸಾಂಗಿಗೆ ಡ್ಯಾನ್ಸ್ ಮಾಡಿದ್ದು. ಮತ್ತು ಆ ಮಾಲಾಶ್ರೀ ಜೊತೆ ಎಲ್ಲ ಹೀರೋಯಿನ್ಸು ಎದ್ದು ಡ್ಯಾನ್ಸ್ ಮಾಡಿದ್ದು.
ಯಾವುದನ್ನು ಬಿಡಲಿ, ಯಾವುದನ್ನು ಹೇಳಲಿ, ಈಗಲೂ ನನಗೆ ನಮ್ಮ ಕಲಾವಿದರೆಲ್ಲ ಫೋನ್ ಮಾಡ್ತಾ, ಅಯ್ಯೋ ನಾನು ಇನ್ನೂ ಅದೇ ಗುಂಗಲ್ಲಿದ್ದೀನಿ, ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಮಾಳವಿಕಾ, ಅಂಜಲಿ ಇವರೆಲ್ಲರೂ ವಾಯ್ಸ್ ಮೇಲ್ಗಳಲ್ಲಿ, ತ್ರಿವೇಣಿ ವಾಯ್ಸ್ ನೋಟ್ಗಳಲ್ಲಿ ನಮಗೆಲ್ರಿಗೂ ಮೆಸೇಜ್ಗಳನ್ನ ಕಳಿಸಿದ್ದು. ಪ್ರಿಯಾಂಕಾ ಉಪೇಂದ್ರ ಅವಳು ಹಾಡಿಗೆ ಅವಳು ಡ್ಯಾನ್ಸ್ ಮಾಡಿದ್ದು. ಅವಳಿಗೆ ಪಾಪ ಎಲ್ಲಿ ಹೋದರೂ ಹೂವೇ ಹೂವೇ ಹಾಡಾಕ್ಬಿಡ್ತಾರೆ ಅಂದ್ಬಿಟ್ಟು ನಾನು ಬೇರೆ ಏನಾದರೂ ಹಾಕಿ ಅಂದರೆ ಅವರು ಇದನ್ನು ಹಾಕ್ಬಿಟ್ರು, ಮಲ್ಲಾದು ಮಲ್ಲ ಡ್ಯಾನ್ಸ್, ನೀನೇ ಬಾ ರವಿ ಸರ್, ನೀನೇ ಬಾ ರವಿ ಸರ್ ಅಂತೇಳಿ ಎಳ್ಕೊಂಡು ಬಂದು ಪ್ರಿಯಾಂಕಾ ಮಾಡಿದ್ದು. ಯಾವುದನ್ನು ಹೇಳಿ ಯಾವುದನ್ನು ಬಿಡಲಿ, ಒಬ್ರದ್ದು ನನ್ನ ಬಿಡೋಕ್ಕಲ್ಲ. ಮನೆ ಇದ್ರ ಮಧ್ಯದಲ್ಲಿ ಸುಧನ್ನ ಮಗಳು, ಅವಳಂತೂ ಅವಳು ಒಳ್ಳೆ ಡ್ಯಾನ್ಸರು, ಭರತನಾಟ್ಯ. ಅವಳಿಗೆ ಈಗ ತಾನೇ ಅರಂಗಿಟ್ರಮು ಎಲ್ಲ ಆಗಿದೆ, ಸುಧಾರಾಣಿ ಅವರ ಮಗಳು. ಅವಳು ಈ ನಮ್ಮ ಹೀರೋಯಿನ್ಸ್ ಜೊತೆ ಡ್ಯಾನ್ಸ್ ಮಾಡಿದ್ದು. ಈಗ ನಮಗೆ ತುಂಬ ತುಂಬ ಮೆಮೊರೀಸ್ನ ಬಿಟ್ಟು ಒಂಥರ ಅವರು ಎಲ್ಲರೂ ತುಂಬ ಖುಷಿಯಾಗಿ ಇದೇ ಥರ ಸೇರಬೇಕು ನಾವೆಲ್ಲಾದರೂ ಓದ್ತಲ್ಲ, ಅವರಾಗೆ ಅವರೇ ಎಲ್ಲ ಹೇಳ್ತಾ ಇರೋದು. ನನಗೆ ತುಂಬ ಖುಷಿ ಅನಿಸ್ತು ಅವ್ರು ಬಂದು ಸಂತೋಷದಿಂದ ಕಳೆದು, ಮತ್ತು ಎಲ್ರಿಗೂ ಸಂತೋಷನ ಹಂಚ್ತಿರೋದು, ಹೇಳ್ತಿರೋದು ಇದೆಯಲ್ಲ. ಮತ್ತು ಅವ್ರು ಸೋಷಿಯಲ್ ಮೀಡಿಯಾದಲ್ಲೂ ಅವ್ರು ಹಾಕ್ಕೊಳ್ತಿರೋದು, ವಾಯ್ಸ್ ನೋಟ್ ಹಾಕ್ಕೊಳ್ಳೋದು. ಹೋಗ ನಾನು ನಿಮಗೆಲ್ರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಐ ಮೀನ್ ಆಲ್ ದಿ ಪ್ರೆಸ್ ಕ್ಯಾರಿಡ್ ಎಲ್ಲರೂ, ಯಾಕಂದರೆ ನಾನು ಯಾರನ್ನೂ ಕರೆದಿರಲಿಲ್ಲ, ಬರೀ ಹೆಣ್ಮಕ್ಳದು ಅಂತ ಹೇಳಿ. ಸೊ ನಾನು ಪ್ರೆಸ್ನೂ ಕರೆದಿರಲಿಲ್ಲ. ಬಟ್ ಆದರೆ ಯಾರೂ ಅದನ್ನು ಬೇಜಾರು ಮಾಡ್ಕೊಳ್ಳದೆ ಎಲ್ಲರೂ ತಮ್ಮ ತಮ್ಮ ಚಾನಲ್ಗಳಲ್ಲಿ, ತಮ್ಮ ತಮ್ಮ ಪೇಪರ್ಗಳಲ್ಲಿ ಪ್ರಕಟ ಮಾಡಿ ಸಪೋರ್ಟ್ ಮಾಡಿದ್ದು. ಜಸ್ಟ್ ಲವ್ ಯು ಆಲ್. ಎಸ್ ತರಮ್ಮ, ನನಗೂ ಬಹಳ ಖುಷಿ ಆಯ್ತು ಆ ವಿಡಿಯೋ ನೋಡಿ. ಅಷ್ಟು ಜನನ ನೀವು ಈ ಮನೆಗೆ ಕರೆಸಿ ಅವ್ರಿಗೆ ಆತಿಥ್ಯ ಮಾಡಿ ಕಳಿಸಿದ್ದು, ಅವ್ರು ನಿಮಗೆ ಅಭಿನಂದಿಸಿದ್ದು ಅದೆಲ್ಲನೂ. ಅದರ ಹೊರತಾಗಿ ನಾನೊಂದು ಲೈನ್ ಹಾಕಿದ್ದೆ, ಅದರಲ್ಲಿ ಒಂದು ಕಟ್ಸ್ ಮಾಡಿ ಭಾರತಿ ಅಮ್ಮ ಅವರು ಡ್ಯಾನ್ಸ್ ಮಾಡಿದ್ದು ನೋಡಂತೂ ನನಗೆ ಕಣ್ಣು ತುಂಬ ನೀರು ತುಂಬ್ಕೊಂತು. ಇವರೇನಾ ಅನಾರೋಗ್ಯದಿಂದ ಬಳಲ್ತಿದ್ದಾರೆ ಅಂತ ಹೇಳಿದ್ದು ಅಂತ ನಾನು ಹಿಂಗೆ ಹಾಕಿದ್ದೆ ಲೈನು. ಅವರು ಆ ಥರ ಎದ್ದು ಆ ರೆಟ್ರೋ ಸಾಂಗಿಗೆ ಅವರು ಎಕ್ಸ್ಪ್ರೆಷನ್ಸ್ ಕೊಡ್ತಿದ್ರೆ ಹಿಂಗೆಲ್ಲ ನನಗೆ ಒಂಥರ ಖುಷಿ ಆಗೋಯ್ತು. ನಿಜನೋ, ನಾನು ಹೇಳಿದ್ದು ಆ 4 ಹೆಣ್ಮಕ್ಳು ಅಂದರೆ ತಾಯಂದರು, ಸಾವನ್ನು ಗೆದ್ದು ಬಂದ ತಾಯಂದರು. ಮೊದಲನೇದಾಗಿ ಭಾರತಿಯಮ್ಮ, ಅವ್ರು ನಿಮ್ಗೆ ಗೊತ್ತು ಎಷ್ಟು ಅನಾರೋಗ್ಯ ಇದ್ದರು, ಅವ್ರು ಸಾವನ್ನು ಗೆದ್ದು ಎದ್ದು ಬಂದರು ಭಗವಂತ. ಮತ್ತು ಹೇಮಾ ಚೌಧರಿಯರವರು, ಅವ್ರಿಗೆ ಆಪ್ರೇಷನ್ ಆಗಿದೆ, ಇದಾಗಿದೆ ಎಲ್ಲ ಗೊತ್ತು, ನಿನಗೂ ಗೊತ್ತು, ಸೀರಿಯಸ್ ಅಂತಿದ್ರು. ಅವರು ಸಾವನ್ನು ಗೆದ್ದು ಬಂದರು. ಇನ್ನು ಜಯಮಾಲಾ ಅಮ್ಮ, ಅವರು ಆಲ್ಮೋಸ್ಟ್ ಒಂದು 2 ವರ್ಷಗಳ ಕಾಲ ಹೊರಗಡೆನೇ ಬರಲಿಲ್ಲ ಅವ್ರ ಅನಾರೋಗ್ಯಕ್ಕೆ. ಅವರು ಸಾವನ್ನು ಗೆದ್ದು ಬಂದವರು. ಸುಮಿತ್ರಮ್ಮ ಮಾಡ್ತಾ ಇದ್ದಾರೆ, ಹೌದು ಮಾಡಿದ್ರು. ಮತ್ತು ಸುಮಿತ್ರಮ್ಮ ನಾನು ಬರೋಕ್ಕಾಗಲ್ಲ, ನನಗೆ ತುಂಬ ಇದು ಅಂತೆಲ್ಲ ಏನೇನೋ ಎಕ್ಸ್ಪ್ಲೈನ್ ಮಾಡಿನೂ ಬಂದು ಅವರು ಎದ್ದು ನಿಂತ್ಕೊಂಡು ಡ್ಯಾನ್ಸ್ ಮಾಡಿದ್ದು. ಆಮೇಲೆ ಎಲ್ಲರೂ ಈ 4 ಮನೆಗಳಲ್ಲಿ ಎಲ್ಲರೂ ಹೇಳ್ತಿರೋದೇನೆಂದರೆ ಮತ್ತೆ ರೀಚಾರ್ಜ್ ಆಗಿಬಿಟ್ಟಿದ್ದಾರೆ, ಎಲ್ಲ ಊರುಗಳಿಗೆ ಹೋಗ್ತಿದ್ದಾರೆ ಕಾರಲ್ಲಿ ಅಂತ. ನನಗೆ ಅದೇ ಸಂತೋಷ, ನನಗೆ ತುಂಬ ಖುಷಿ ಕೊಡ್ತು. ಅಂದರೆ ಸಾವನ್ನು ಗೆದ್ದು ಬಂದ ತಾಯಂದ್ರಿಗೆ ನನಗೆ ಸನ್ಮಾನ ಮಾಡಬೇಕು ಅನ್ನೋದು ಇತ್ತು. ಸೊ ಅವರು ಬಂದು ಇವರೆಲ್ಲ ನಮ್ಮ ಜೊತೆ ಸೇರಿದ್ದಿದೆಯಲ್ಲ, ನಮಗೆಲ್ಲರಿಗೂ ಆಶೀರ್ವಾದ ಮಾಡ್ದಂಗೆ ಆಯ್ತದು. ಇನ್ನೊಂದು ವಿಚಾರ ನನಗೇನಪ್ಪ ಅಂತಂದರೆ, ಅಪ್ಪು ಅವರ ನಗು ಮುಖನ ನಾವು ಅಶ್ವಿನಿ ಮೇಡಮ್ ಅವ್ರ ಮೂಲಕ ನೋಡ್ತಾ ಇದ್ದೀವಿ. ಅವರೆಲ್ಲೇ ಬಂದರೂ ಅವ್ರ ಉಪಸ್ಥಿತಿ ಇರುತ್ತೆ, ಆದರೆ ಅವ್ರು ಮಾತಾಡಲ್ಲ. ವಿಶ್ ಮಾಡೋಕ್ಕೆ ಬರ್ತಾರೆ, ಬಟ್ ವಿಶ್ ಮಾಡಲ್ಲ, ವೇದಿಕೆಯಲ್ಲಿ ಇರ್ತಾರೆ, ಹೋಗ್ತಾರೆ. ಬಟ್ ಅವರು ಕೂಡ ಈ ಥರ ಎಲ್ಲರ ಜೊತೆ, ಪೂಜಾ ಗಾಂಧಿ ಅವ್ರ ಜೊತೆ ಅವರು ಅಪ್ಪು ಅವರ ಸಾಂಗ್ಗೆ, ಆ ಮಿಲನಾದ ಸಿನಿಮಾದ ಒಂದು ಸಾಂಗ್ಗೆ ಸುಮ್ಮನೆ ಹಿಡ್ಕೊಂಡು ಅವ್ರನ್ನೊಂದು ರೌಂಡ್ ಹಾಕ್ಸ್ತಾ ಇದ್ರೆ ನಮಗೆಲ್ಲೋ ಒಂದು ಕಡೆ ಸೂಪರ್ ಅಪ್ಪ ಅನಿಸ್ಬಿಡ್ತು. ಆ ಹೆಣ್ಮಗಳು ಒಂಥರ ನಾವೆಲ್ಲ ಮೆಚ್ಕೊಳ್ಳುವಂಥ ಹೆಣ್ಮಗಳು. ಅನೇಕ ಗುಣಗಳು ಆಕೆಯಲ್ಲಿದೆ. ನನಗೆ ತುಂಬ ಸಂತೋಷ ಕೊಟ್ಟಿದ್ದು ಅಂದರೆ, ಆಕೆ ಬಂದು ಸಂತೋಷವಾಗಿ ಇದ್ದಿದ್ದು. ಆಕೆಗೆ ಇನ್ನೊಂದು ಕಾರ್ಯಕ್ರಮ ಇದ್ದರೂ ಅದನ್ನು ನಾನು ಮುಂದಕ್ಕೆ ಹಾಕಿ ಇಲ್ಲೇ ಸಮಯ ಜಾಸ್ತಿ ಕೊಟ್ಟಿದ್ದು, ಕಳೆದಿದ್ದು ಖುಷಿ ಅನ್ನಿಸ್ತು ನನಗೆ. ಸೂಪರ್. ಈ ಸಂತೋಷದ ಸಂಭ್ರಮಗಳು ಮತ್ತೆ ಮತ್ತೆ ನಿಮ್ಮ ಮನೆಯಲ್ಲಿ ರಿಪೀಟೆಡ್ಲಿ ಆಗ್ತಾ ಇರಲಿ ಅಂತ ನಾವು ಆಶಿಸ್ತೀವಿ. ಕೊನೆಯದಾಗಿ ಒಂದೆರಡು ಮಾತು ಕೇಳೋದಾದರೆ, ಡಾಕ್ಟರ್ ತಾರಾ ಅನುರಾಧ ಅವ್ರಿಗೆ ಈಗ ಡಾಕ್ಟ್ರೇಟ್ ಬಂದಿರೋದ್ರಿಂದ ಮತ್ತಷ್ಟು ಜವಾಬ್ದಾರಿಗಳು. ನನಗೆ ಯಾವುದೇ ಜವಾಬ್ದಾರಿಗಳನ್ನು ಕೊಟ್ಟಾಗ ನಾನು ಬದಲಾಗಿದ್ದಿಲ್ಲ, ಅಥವಾ ನನ್ನ ವೈಯಕ್ತಿಕ ಕ್ಯಾರೆಕ್ಟರ್ ಆಗಲಿ, ಅಥವಾ ನಾನು ನಡ್ಕೊಳ್ಳೋ ರೀತಿ ಆಗಲಿ, ನನ್ನ ಆಂಗಿಕ ಇದಾಗಲಿ ನಾನು ಯಾವತ್ತೂ ಬದಲಾಗೋದು ಇಲ್ಲ. ಎಲ್ಲ ಪದವಿಗಳು, ಗೌರವಗಳು ಮತ್ತು ಯಾವುದೇ ಪ್ರಶಸ್ತಿಗಳು ನಮ್ಮನ್ನು ಹುರಿದುಂಬಿಸಿ ಬೆನ್ನು ತಟ್ಟಿ ಮುಂದೆ ನಡೀರಿ ಅಂತ ಹೇಳೋವಂಥದ್ದು ಅಂತ ಅಂದ್ಕೊಳ್ತೀನಿ. ನಮಗೆ ಮಾರ್ಗದರ್ಶನ ಮಾಡ್ಕೊಳ್ಳೋದು ಅಂತ ಅಂದ್ಕೊಳ್ತೀನಿ. ಇದಕ್ಕೆಲ್ಲದಕ್ಕೂ ಕಾರಣರಾಗಿರೋ ಎಲ್ಲ ಮಹನೀಯರಿಗೂ, ಎಲ್ಲರಿಗೂ ಅವರ ಪಾದಾರವಿಂದಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ. ನನಗೆ ಒಂದು ಪ್ರತಿ ಸತಿ ಯಾವಾಗಲೂ ನನ್ನ ಕುಟುಂಬ, ಅದು ನನ್ನ ಮನೆಯ ತಾಯಿ ಮನೆಯವರ ಆಗಿರಬಹುದು, ಅಥವಾ ನನ್ನ ಯಜಮಾನರ ಮನೆಯಾಗಿರ್ಬೋದು, ಮತ್ತು ಇಡೀ ಚಿತ್ರರಂಗ, ಇಡೀ ನನ್ನ ಪಕ್ಷದ ಗುರು ಹಿರಿಯರು, ಮತ್ತು ರಾಜಕೀಯದಲ್ಲಿ ಅದಕ್ಕಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸಿ ತಿದ್ದಿರುವಂಥ ಪತ್ರಕರ್ತರು, ಮಾಧ್ಯಮದವರು, ಹಾಗೂ
ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಮಾಡುವಂಥ ಆಶೀರ್ವಾದವೇ ಇದಕ್ಕೆಲ್ಲ ಕಾರಣ ಅಂತ ನಾನು ಭಾವಿಸ್ತೀನಿ. ಡಾಕ್ಟ್ರ್ ಅನುರಾಧ, ತಾರಾ ಅನುರಾಧ ಆಗಿದ ತಕ್ಷಣ ನಾನು ಏನೋ ಒಂದು ಬದಲಾವಣೆಯಾಗಿ ಮಾತನಾಡೋ ಸ್ಟೈಲಲ್ಲಿ, ನಡ್ಕೊಳ್ಳೋ ಸ್ಟೈಲಲ್ಲಿ ನಾನು ಯಾವಾಗಲೂ ಬದಲಾಗಿಲ್ಲ. ಅದನ್ನು ನಿರೀಕ್ಷಿಸಲೂಬೇಡಿ. ನಾನು ಮೊದಲಿಂದ ಹೆಂಗಿದ್ದೀನೋ ಹಾಗೇ ಇರ್ತೀನಿ. ನನಗೆಲ್ಲವೂ ಇದೆಲ್ಲ ಸಂದಿದೆ ಅಂತಂದರೆ ಅದು ನನ್ನ ತಂದೆ ತಾಯಿಯರ ಆಶೀರ್ವಾದ ಅಷ್ಟೇ. ನಮಸ್ಕಾರ. ಸೂಪರ್. ಇನ್ನು ಎರಡೇ ಪ್ರಶ್ನೆ ಕೇಳ್ಬಿಡ್ತೀನಿ. ನೀವು ಜೆ ಪಿ ನಗರದ ತಾರಮ್ಮ ಅಂತ ನಮ್ಗೆ ಗೊತ್ತಿತ್ತು, ಈಗ ಜಯನಗರದ ಡಾಕ್ಟರ್ ತಾರಮ್ಮ ಆಗಿದ್ದೀರಾ. ಈ ಮನೆಗೆ ಯಾವಾಗ ಬಂದ್ರಿ? ಮನೆ ಬಹಳ ಬ್ಯೂಟಿಫುಲ್ ಆಗಿದೆ. ನಂಗೆ ನೋಡಿ ತುಂಬ ಖುಷಿ ಆಯಿತು. ಹೊಸ ಮನೆಗೆ ನಾನೇ ಫಸ್ಟ್ ಬಂದ ಮೊದಲ ಜರ್ನಲಿಸ್ಟ್ ಅನಿಸುತ್ತೆ. ಸೊ ಈ ಮನೆಗೆ ಬಂದಿದ ತಕ್ಷಣ ನಿಮ್ಗೆ ಒಂಥರ ಪಾಸಿಟಿವ್ ವೈಬ್ಸ್ ಅನಿಸುತ್ತೆ. ಒಂದು ಕಡೆ ಡಾಕ್ಟ್ರೇಟ್ ಬಂದಿದೆ, ಮತ್ತೊಂದು ಕಡೆ ವೇಣು ಸರ್ ಇದನ್ನೆಲ್ಲ ಫುಲ್ ಡಿಸೈನ್ ಮಾಡಿದ್ರು ಅಂತ ಕೇಳ್ಪಟ್ವಿ. ಅವರು ಮತ್ತೆ ಸಿನಿಮಾಗಳಿಗೆ ಸಕ್ರಿಯರಾಗ್ತಾ ಇದ್ದಾರೆ. ಎಸ್, ಜೆ ಪಿ ನಗರದಲ್ಲಿ ಏನಾಯಿತು, ಆ ಮನೆ ಫುಲ್ಲು ಕಮರ್ಷಿಯಲ್ ಆಗಿ ಅಕ್ಕಪಕ್ಕದಲ್ಲೆಲ್ಲ ಕಮರ್ಷಿಯಲ್ ಬಿಲ್ಡಿಂಗ್ಗಳು ಬಂದುಬಿಟ್ವು. ಆಮೇಲೆ ನಮಗೆ ಅಲ್ಲಿ ಇರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಮನೆಯಿಂದ ಕಾರ್ ತೆಗಿಯೋದು ಕಷ್ಟ ಆಗ್ತಾಯಿತ್ತು. ಇದು ನಮ್ಮ ತಾತನ ಮನೆ. ನಮಗೆ ಅಂದರೆ ನಮ್ಮ ಸ್ವಲ್ಪ ಹಿಂಭಾಗಕ್ಕೆ ಬರುತ್ತೆ ಮನೆ. ಅದಕ್ಕೆ ನನ್ನ ತಾಯಿಗೆ ಇಷ್ಟ ಇರಲಿಲ್ಲ. ನಮಗೇನು ರೋಡಿಗೆ ಕಾಣಲ್ಲ, ಮನೆ ಬೇಡ ಅಂತಲ್ಲ ಅಂತಿತ್ತು ಅಮ್ಮ. ಬಟ್ ನನಗೇನಂದರೆ ನಮಗೆ ವೇಣುಗೆ ಇಷ್ಟ ಆಯಿತು ಇಲ್ಲಿ ಮನೆ ಮಾಡಬೇಕು ಅಂತ. ನನಗಿಂತ ಹೆಚ್ಚಾಗಿ ವೇಣುಗೆ ತುಂಬ ಇಂಟ್ರೆಸ್ಟ್ ಇತ್ತು. ಸರಿ, ಇಲ್ಲಿಗೆ ಬಂದು 6 ತಿಂಗಳಾಗೋಯಿತು ನಾವು ಮನೆಗೆ ಬಂದು. ಅಂದರೆ 2018ರಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಆಮೇಲೆ 19, 20, 21 ಕೋವಿಡಲ್ಲಿ ನಿನಗೆ ಗೊತ್ತು ನಿಂತೋಯ್ತು, ಯಾರೂ ಕೆಲಸಗಾರ ಬರಲಿಲ್ಲ. ತಿರ್ಗಾ 22ರಿಂದ ವೇಣು ನಿಂತರು. ಅವರೇ ನಿಂತು ನಾನೇ ನಿಂತ್ಕೊಳ್ತೀನಿ ಅಂತ ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ಅವ್ರಿಗೆ ತುಂಬ ಜನ ಸಹಾಯ ಮಾಡಿದ್ರು. ಮಧು ಸರ್, ಡಾಕ್ಟರ್ ಮಧು ಅವರು, ವಾಸೂರವರು, ನಾಗೇಶ್ರವರು, ಈ ಥರ ಎಲ್ಲ ನಿಂತ್ಕೊಂಡು ಅವ್ರ ಜೊತೆಗೆ ಈ ಕನಸನ್ನು ನನಸು ಮಾಡಿದ್ರು. ಅದೇ ತುಂಬ ನಿಂತು ಶ್ರದ್ಧೆ ವಹಿಸಿ ಕಟ್ಟಿದ್ದು ಖಂಡಿತವಾಗ್ಲೂ ನನ್ನ ಯಜಮಾನನೇ. ಈ ಮನೆ ಒಳಗಡೆ ಕಟ್ಟಬೇಕಾದ್ರೆ ನನ್ನ ಸೇರಿಸ್ತಾನೇ ಇರಲಿಲ್ಲ. ನೀ ಬರಬೇಡ ಅನ್ನೋರು. ಯಾಕೆಂದರೆ ಗೊತ್ತು ನಾನು ಏನಾದರೂ ಬದಲಾವಣೆ ಹೇಳ್ತೀನಿ, ಅದು ಬೇಡ, ಅದು ಹಂಗಿರ್ಬೇಕು, ಇದು ಬೇಡ, ಇದು ಹಿಂಗಿರಬೇಕು ಅಂತೀನಿ ಅಂತನೋ ಏನೋ, ಅಥವಾ ನನಗೆ ಸರ್ಪ್ರೈಸ್ ಕೊಡಬೇಕು ಅಂತನೋ ಏನೋ ನನಗೆ ಸೇರಿಸಲಿಲ್ಲ. ನಾನು ಮಾತ್ರ ದೇವ್ರ ಮನೆ ಮಾತ್ರ ಬೇಡ್ಕೊಳ್ತಾನೆ ಇದ್ದೆ. ನಂಗೆ ಹಿಂಗೆ ಇರಬೇಕು, ಆದಷ್ಟು ದೊಡ್ಡದಿರಬೇಕು, ಹಿಂಗೆ ಕೂತ್ಕೋಬೇಕು, ಆ ಥರ ಏನೇನೋ ಹೇಳ್ತೀನಿ. ಸೊ ಅದೇ ಥರದಲ್ಲಿ ಮಾಡಿಕೊಟ್ರು. ಅಫ್ಕೋರ್ಸ್ ಸಾಲಗಳು ಮಾಡಿದ್ವಿ, ನ್ಯಾಚುರಲಿ ಎಲ್ಲರೂ ಮಾಡಿರ್ತಾರೆ. ಅದು ಲೋನ್ಗಳು ಅದು ಎಲ್ಲ ತೆಗೆದುಕೊಂಡು ಮಾಡಿದ್ವಿ. ನನ್ನ ಕುಟುಂಬ, ವೇಣೂರ ಕುಟುಂಬ ಆಗಲಿ, ನಮ್ಮ ಕುಟುಂಬನೂ ಸಹಾಯ ಮಾಡಿದ್ರು. ಸೊ ಹಾಗಾಗಿ ನಮ್ಮ ಕನಸು ನನಸಾಯಿತು. ಸೂಪರ್ ತಾರಮ್ಮ, ಭಾಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ಇಷ್ಟೊತ್ತು. ಪ್ರತಿಯೊಬ್ಬರಿಗೂ ತಮ್ಮ ಜೀವಮಾನದಲ್ಲಿ ಎಷ್ಟೇ ಸಾಧಿಸಿದ್ರು ಕೂಡ ನನಗೆ ಇನ್ನೂ ಏನೋ ಒಂದು ಮಾಡಬೇಕನ್ಸುತ್ತೆ ಅಂಥದ್ದು ಏನೋ ಒಂದು ಸಣ್ಣ ಕೊರಗಿದ್ದೇ ಇರುತ್ತೆ. ನಿಮಗೆ ರಾಜಕಾರಣ ಮತ್ತು ಸಿನಿಮಾದಲ್ಲಿ ಇನ್ನೂ ಏನು ಮಾಡಬೇಕು ಅಂತ ಒಂದು ಡ್ರೀಮ್ ಪ್ರಾಜೆಕ್ಟು ಅಥವಾ ಒಂದು ಡ್ರೀಮ್ ರೋಲು ಅಥವಾ ಒಂದು ಡ್ರೀಮು ಪದವಿ ಅನ್ನೋದಿರುತ್ತೆ, ಆ ಥರದ್ದು ಏನಿದೆ ಅಂತಕ್ಕಂಥದ್ದು ಲಾಸ್ಟಿಗಲ್ಲ ಫಸ್ಟಿಗೂ ಅದು ಸಿನಿಮಾ ಪಾತ್ರಗಳು ನನಗೆ ಇನ್ನಿಷ್ಟು ಗಟ್ಟಿ ಪಾತ್ರಗಳನ್ನು ಮಾಡಬೇಕು ಅಂತ ಆಸೆ, ಇನ್ನಿಷ್ಟು ಅರ್ಥಪೂರ್ಣವಾದ ಪಾತ್ರಗಳು ಮಾಡಬೇಕು ಅಂತ ಆಸೆ, ಇನ್ನಿಷ್ಟು ಸಾಧನೆಗಳನ್ನು ಮಾಡಬೇಕು ಅಂತ ಆಸೆ ಆ ಪಾತ್ರಗಳ ಮೂಲಕ. ರಾಜಕೀಯ ರಂಗದಲ್ಲಿ ದಯಮಾಡಿ ನನ್ನ ಪಕ್ಷದವರು ಏನಾದರೂ ಅವಕಾಶ ಮಾಡಿಕೊಟ್ರೆ ಅದರಲ್ಲಿ ನಾನೇನು ಕೆಲಸ ಮಾಡ್ಬೋದು, ನನ್ನ ಪಕ್ಷವನ್ನು ಎಷ್ಟು ಗಟ್ಟಿ ಮಾಡ್ಬೋದು, ಅಥವಾ ನನ್ನ ದೇಶಕ್ಕೆ, ರಾಜ್ಯಕ್ಕೆ, ಜನತೆಗೆ ಏನು ಒಳ್ಳೇದು ಮಾಡಬಹುದು ಅಂತ ತೋರಿಸ್ಕೊಡ್ಬೇಕು ಅಂತ ಆಸೆ. ಅಂದರೆ MLA ಆಗಬೇಕು ಅನ್ನೋದನ್ನ ಹೇಳ್ತಿದ್ರೆ ಇಂಡೈರೆಕ್ಟಾಗಿ ಏನು ಅಂತ ಗೊತ್ತಿಲ್ಲ ನನಗೆ. ನಾನು ಇಂಥ ಪದವಿ ಅಂಥ ಪದವಿ ಅಂತ ಹೇಳಲಾರೆ. ಅವಕಾಶಗಳು ಹೆಣ್ಣುಮಕ್ಕಳಿಗೆ ಸಿಗಬೇಕು. ಆ ನಿಟ್ಟಿನಲ್ಲಿ ನಾನೊಬ್ಬ ಹೆಣ್ಮಗಳಾಗಿ ನೀನು ನನ್ನನ್ನೇ ಕೇಳಿದ್ದಕ್ಕೆ ನಾನು ಹೇಳಿದೆ, ನನಗೆ ಅಂಥ ಅವಕಾಶಗಳು ನಾನು ಸಿಗುವಂಥದ್ದಾಗಬೇಕು. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ನಮ್ಮ ಗ್ಯಾರಂಟಿ ನ್ಯೂಸ್ ಪರವಾಗಿ ನನ್ನ ವೈಯಕ್ತಿಕವಾಗಿ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು ತಾರಮ್ಮ. ಥ್ಯಾಂಕ್ ಯು ಸೋ ಮಚ್. ನಾನೊಂದು ಹೇಳಲೇಬೇಕು, ಗ್ಯಾರಂಟಿ ನ್ಯೂಸ್ ಇದೇ ಫೆಬ್ರವರಿಯಿಂದ ಪ್ರಾರಂಭ ಆಗ್ತಾ ಇದೆ. ನಮಗೆಲ್ರಿಗೂ ಮನೆಗೂ ಬರ್ತಾ ಇದ್ದಾರೆ ಇನ್ನೊಬ್ಬ ಹೊಸ ಅತಿಥಿಯನ್ನು ಮನಸಾರೆ ಸ್ವಾಗತ ಮಾಡೋಣ. ಮನೆಗಳಲ್ಲಿ, ಮನಸ್ಸುಗಳಲ್ಲಿ ತುಂಬಿಕೊಳ್ಳೋಣ. ನಿಮ್ಮಿಂದ ಒಳ್ಳೊಳ್ಳೆ, ಆಗಲೇ ಹೇಳಿದೆ ನಾನು, ಒಳ್ಳೊಳ್ಳೆ ಸುದ್ದಿಗಳು, ನಿಜವಾದ ಸುದ್ದಿಗಳು, ದಿಟ್ಟವಾದ ಸುದ್ದಿಗಳು ನಮಗೆಲ್ರಿಗೂ ತಲುಪುವಂಥದ್ದಾಗಲಿ, ಮಾರ್ಗದರ್ಶನ ಮಾಡುವಂಥದ್ದಾಗಲಿ. ಏಕೆಂದರೆ ಇತ್ತೀಚಿನ ಸುದ್ದಿವಾಹಿನಿಗಳು ಬರೀ ಸುದ್ದಿವಾಹಿನಿಗಳಾಗಷ್ಟೇ ಇಲ್ಲ, ಎಷ್ಟೋ ವಿಚಾರಗಳಲ್ಲಿ ಮಾರ್ಗದರ್ಶನ ಮಾಡುವಷ್ಟರ ಮಟ್ಟಿಗೆ ಬೆಳೆದು ನಿಂತಿದ್ದೀರಿ. ನಮಗೊಂಥರ ಖುಷಿ ಅನಿಸುತ್ತೆ, ಅರೆ ಹೌದಲ್ವಾ, ಇದು ಹಿಂಗೆ ಮಾಡಬೇಕಲ್ವಾ ಅನ್ನೋ ಥರದಲ್ಲಿ. ಆ ನಿಟ್ಟಿನಲ್ಲಿ ಕೂಡ ನಿಮ್ಮ ವಾಹಿನಿ ಕೆಲಸ ಮಾಡಲಿ, ಚೆನ್ನಾಗಿ ಹೆಸರು ತಗೊಳ್ಳಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ತಾರಮ್ಮ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಡಾಕ್ಟರ್ ತಾರಾ ಅನುರಾಧ ಅವರ ಮನದಾಳದ ಮಾತುಗಳನ್ನು. ನನಗಂತೂ ಬಹಳ ಖುಷಿ ಆಯಿತು. ನನಗೆ ಇಷ್ಟವಾದಂತಹ ಕಲಾವಿದೆ ಕೂಡ ಹೌದು. ನಾನು ಪ್ರೀತಿಯಿಂದ
ಅಕ್ಕ ಅಂತ ಕರಿತೀನಿ. ಅವರು ನನ್ನ ತಮ್ಮನ ರೀತಿ ಭಾವಿಸ್ತಾರೆ ಪ್ರತಿ ಇದರಲ್ಲೂ ಕೂಡ. ಏನೇ ಇದ್ದರೂ ಅಂದರೆ ಸಿನಿಮಾ ಆಗಲಿ, ಸಿನಿಮೇತರವಾಗಲಿ ಯಾವಾಗಲೂ ಟಚ್ಚಲ್ಲಿ ಇರ್ತಕ್ಕಂಥ ಒಂದು ಜೀವ ಅದು. ಅಂದರೆ ನಮಗೆ ಒಂಥರ ಮೋರ್ ದ್ಯಾನ್ ಫ್ಯಾಮಿಲಿ ಇಂಡಸ್ಟ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ. ಹಾಗಾಗಿ ಅವರಿಗೆ ಡಾಕ್ಟ್ರೇಟ್ ಸಿಕ್ಕಿದ್ದು ನನಗೆ ವೈಯಕ್ತಿಕವಾಗಿ ಬಹಳ ಖುಷಿಯಾಯಿತು. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತರಮ್ ಅವರೊಟ್ಟಿಗೆ ಮತ್ತಿಬ್ಬರು ಕಲಾವಿದರಿಗೆ, ದೊಡ್ಡ ಕಲಾವಿದರಿಗೆ ಡಾಕ್ಟ್ರೇಟ್ ಬಂದಿದೆ. ಸಾಧು ಕೋಕಿಲ ಅವರು ಇನ್ಮೇಲೆ ಡಾಕ್ಟರ್ ಸಾಧು ಕೋಕಿಲ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ಗಿರಿಜಾ ಲೋಕೇಶ್ ಅವರು, ಡಾಕ್ಟರ್ ಗಿರಿಜಾ ಲೋಕೇಶ್ ಅವರಾಗಿ ಅವರು ಒಂದು ಪ್ರಶಸ್ತಿಯನ್ನು ಅಂದರೆ ಪ್ರದಾನವನ್ನು ಅಂದರೆ ಪಡಿತಾ ಇದ್ದಾರೆ. ಸೊ ಹಾಗಾಗಿ ಇವರು ಮೂವರಿಗೂ ಕನ್ನಡ ಚಿತ್ರರಂಗದ ಮೂವರು ದೊಡ್ಡ ಕಲಾವಿದರಿಗೆ ಈ ಥರದ ಒಂದು ಗೌರವ ಸಂದಿರ್ತಕ್ಕಂಥದ್ದು ಖುಷಿಯ ವಿಚಾರ. ಇದಾಗಿತ್ತು ತರಮ್ ಅವರೊಟ್ಟಿಗಿನ ಮನದಾಳದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ಲಕ್ಷ್ಮೀನಾರಾಯಣ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.